ನೀನು ಕರೆಯದೆ ಬಂದಿರುವ ಅತಿಥಿಯಾಗಿದ್ದೀಯ. ಈಗ ನಿನ್ನನ್ನು ಸತ್ಕರಿಸುವುದು ನನ್ನ ಧರ್ಮ ಅನ್ನುವ ರೀತಿಯಲ್ಲಿ ಮಹಾಶ್ವೇತೆ ಚಂದ್ರಾಪೀಡನನ್ನ ಸ್ವಾಗತ ಮಾಡ್ಕೋತಾ ಇದ್ದಾಳೆ. ತಪಸ್ಸು ಮಾಡಬೇಕಾದ್ರೆ ದಂಡವನ್ನ ಹೀಗೆ ಇಟ್ಕೋತಾರೆ. ಆ ಥರದೊಂದು ದಂಡ ಅಲ್ಲಿ ತಗಲಾಕಿದ್ರು, ನೇತಾಕಿದ್ರು. ಪಿರಿದು ಎನಿಸಿರ್ದ ನಿಮ್ಮಯ ಪ್ರಸಾದಮನ್ ಆಂ ಪಡೆದೊಂದು ಗರ್ವದಿ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ನಾಗವರ್ಮ ಕವಿ ಬರೆದಿರುವಂತಹ ಒಂದು ವಿಶೇಷವಾದಂಥ ಕೃತಿ ಕರ್ನಾಟಕ ಕಾದಂಬರಿ ಎನ್ನುವಂಥ ಕೃತಿಯಿಂದ ಆಯ್ದ ಭಾಗವಾದಂತಹ ಇಂತಪ್ಪವರಂ ಅಳುವಂದಂ ಅದ್ಭುತಂ ಅನ್ನುವಂಥ ಪದ್ಯ ಭಾಗವನ್ನು ಕುರಿತು ಮಾತನಾಡ್ತಾ ಇದ್ದೀನಿ. ನಾನು ಇದು 4ನೇ ತರಗತಿ, ಇದು ನಂದು 3ನೇ ತರಗತಿಯಲ್ಲಿ ನಾನು ಏನು ಮಾತಾಡಿದ್ದೆ ಅಂತಂದ್ರೆ, ಮಹಾಶ್ವೇತೆಯನ್ನ ಕಂಡಂತ ಚಂದ್ರಾಪೀಡ ಅದ್ಭುತವಾಗಿ ಅವಳ ಸೌಂದರ್ಯವನ್ನ ಹೊಗಳಿದ್ದಾನೆ. ಮತ್ತೆ ಅತ್ಯಾಶ್ಚರ್ಯದಿಂದ ಇಲ್ಲಿ ಹೇಗೆ ಇವಳು ಇದ್ದಾಳೆ ಅನ್ನುವಂಥ ಅಚ್ಚರಿಗೆ ತೊಡಗಿದ್ದಾನೆ. ಹೀಗೆ ಅತ್ಯಾಶ್ಚರ್ಯದಿಂದ ತನ್ನನ್ನ ಕಾಣ್ತಾ ಇರುವಂತಹ ಈ ಅಭ್ಯಾಗತನನ್ನ, ಈ ವ್ಯಕ್ತಿಯನ್ನ ನೋಡಿದಂತಹ ಆ ಮಹಾಶ್ವೇತೆ ಯಾವ ರೀತಿಯಲ್ಲಿ ಚಂದ್ರಾಪೀಡನನ್ನ ಸ್ವಾಗತಿಸ್ತಾಳೆ, ಅವನನ್ನ ಕಂಡು ಏನಂತ ಹೇಳ್ತಾಳೆ, ಅದು ಬಹಳ ಮುಖ್ಯ. ಇಂದಿನ ತರಗತಿಯಲ್ಲೇ ಅವನನ್ನ ನೀನು ಗಾಬರಿ ಪಟ್ಟುಕೊಳ್ಳುವ ಹಾಗಿಲ್ಲ, ನಿನಗೆ ಒಳ್ಳೆಯದಾಗತ್ತೆ ಅನ್ನುವಂಥ ಭರವಸೆಯನ್ನ ತುಂಬುವ ರೀತಿಯಲ್ಲಿ ಅವನನ್ನ ಕಂಡಿದ್ದಾಳೆ ಮಹಾಶ್ವೇತೆ. ಈಗ ನೇರವಾಗಿ ಚಂದ್ರಾಪೀಡನನ್ನೇ ಮಾತನಾಡಿಸುವಂತಹ ಸಂದರ್ಭ. ಯಾವ ರೀತಿಯಲ್ಲಿ ಮಹಾಶ್ವೇತೆ ಚಂದ್ರಾಪೀಡನನ್ನ ಸ್ವಾಗತ ಕೊಡ್ತಾ ಇದ್ದಾಳೆ ನೋಡೋಣ. ಸ್ವಾಗತಮೇ ನಿನಗೆ ಮಹಾಭಾಗನೆ, ಮದ್ ಭೂಮಿಗೆಂತು ಬಂದೈ ನೀನ್ ಅಭ್ಯಾಗತನಾಗಲ್ವೇಳ್ಕುಂ ಎಂದು ಆಗಳ್ ನೃಪ ಸುತನನ್ ಅಳ್ಕರಿಂ ಸತಿ ನುಡಿದಳ್. ಆ ಮಹಾಶ್ವೇತೆ ಆ ಚಂದ್ರಾಪೀಡನನ್ನ ಕುರಿತು ಈ ರೀತಿಯಾಗಿ ಮಾತಾಡ್ತಾಳೆ. ಸ್ವಾಗತಮೇ ನಿನಗೆ ಮಹಾಭಾಗನೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗಿನ ಕಾಲದಲ್ಲಿ ಯಾಕೆ ಬಂದ್ರಿ, ಮೊನ್ನೆ ತಾನೇ ಬಂದಿದ್ರಿ ಅನ್ನೋ ಕಾಲದಲ್ಲಿ ತುಂಬಾ ಅಪರಿಚಿತ. ಅವಳ ಏಕಾಂತ ಡಿಸ್ಟರ್ಬ್ ಆಗ್ತಾ ಇದೆ, ಏನೋ ಅಡಚಣೆಗುಂಟಾಗ್ತಾ ಇದೆ ಅನ್ನುವಂಥ ಯಾವ ರೀತಿಯ ಭಾವನೆಯನ್ನು ಇಟ್ಟುಕೊಳ್ಳದೆ ಅವನನ್ನು ಸ್ವಾಗತ ಮಾಡ್ತಾ ಇದ್ದಾಳೆ. ಎಷ್ಟು ಸಭ್ಯವಾಗಿದೆ. ಈ ಥರದೊಂದು ಶಿಷ್ಟಾಚಾರ ನಮ್ಮೆಲ್ಲರಿಗೂ ಬರಬೇಕು. ಮಹಾಶ್ವೇತೆ ನೋಡಿ, ಸ್ವಾಗತಮೇ ನಿನಗೆ, ಸ್ವಾಗತ ನಿನಗೆ, ಮಹಾಭಾಗನೆ, ಮಹಾಭಾಗನೆ ಮಹಾಪುಣ್ಯವಂತನೇ, ಮದ್ಭೂಮಿಗೆಂತು ಬಂದೈ ನನಗೆ ಸೇರಿದ ಈ ಭೂಮಿಗೆ, ಈ ಸ್ಥಳಕ್ಕೆ ನೀನು ಯಾವ ರೀತಿ ಹೇಗೆ ಬಂದೆ. ಮದಿಯ ಭೂಮಿ ಅಂತ ಅಂದ್ರೆ ನನಗೆ ಸೇರಿದ ಭೂಮಿ. ಎಂತು ಬಂದೆ, ಯಾವ ರೀತಿ ಬಂದೈ, ನೀನು ಅಭ್ಯಾಗತನಾಗಲ್ವೇಳ್ಕುಂ. ಅಭ್ಯಾಗತ ಅಂತಂದ್ರೆ ಕರೆಯದೆ ಬರುವ ಅತಿಥಿಯನ್ನ ಅಭ್ಯಾಗತ ಅಂತ ಕರೀತಾರೆ. ನೀನು ಕರೆಯದೆ ಬಂದಿರುವಂತ ಅಭ್ಯಾಗತ ಅತಿಥಿ ನೀನು. ನೋಡಿ, ನೀನ್ ಅಭ್ಯಾಗತನಾಗಲ್ವೇಳ್ಕುಂ, ನೀನು ಕರೆಯದೆ ಬಂದಿರುವ ಅತಿಥಿಯಾಗಿದ್ದೀಯ. ಈಗ ನಿನ್ನನ್ನು ಸತ್ಕರಿಸುವುದು ನನ್ನ ಧರ್ಮ ಅನ್ನುವ ರೀತಿಯಲ್ಲಿ ಮಹಾಶ್ವೇತೆ ಚಂದ್ರಾಪೀಡನನ್ನ ಸ್ವಾಗತ ಮಾಡ್ಕೋತಾ ಇದ್ದಾಳೆ. ನೀನು ಅಭ್ಯಾಗತನಾಗಲ್ವೇಳ್ಕುಂ ಎಂದು ಆಗಳ್ ನೃಪಸುತನನ್ ಅಳ್ಕರಿಂ ಸತಿ ನುಡಿದಳ್. ಆ ಚಂದ್ರಾಪೀಡನನ್ನ ಉದ್ದೇಶಿಸಿ ಅಳ್ಕರಿಂ, ಬಹಳ ಪ್ರೀತಿಯಿಂದ ಆ ಸತಿ ಮಹಾಶ್ವೇತೆ ಅವನು ಉದ್ದೇಶಿಸಿ ಮಾತಾಡ್ತಾ ಇದ್ದಾಳೆ. ಸ್ವಾಗತಮೇ ನಿನಗೆ ಮಹಾಭಾಗನೆ, ಮದ್ಭೂಮಿಗೆಂತು ಬಂದೆ, ನನಗೆ ಸೇರಿದ ಈ ಭೂಮಿಗೆ, ಈ ಜಾಗಕ್ಕೆ, ಈ ಪ್ರದೇಶಕ್ಕೆ ನೀನು ಹೇಗೆ ಬಂದೆ. ನೀನು ಅಭ್ಯಾಗತನಾಗಲ್ವೇಳ್ಕುಂ, ಕರೆಯದೆ ಬಂದಿರುವಂತ ಅತಿಥಿ ನೀನು. ನಿನ್ನನ್ನು ಸತ್ಕರಿಸೋದು ನನ್ನ ಭಾಗ್ಯ ಅಂತ ಹೇಳಿ ಅಭ್ಯಾಗತನಾಗಲ್ವೇಳ್ಕುಂ ಎಂದ ಆಗಳ್ ನೃಪಸುತನನ್ ಅಳ್ಕರಿಂ. ನೃಪಸುತನನ್ ಅಂದ್ರೆ ರಾಜನ ಮಗನಾದಂತಹ ಚಂದ್ರಾಪೀಡನನ್ನ ಅಳ್ಕರಿಂ ಬಹಳ ಪ್ರೀತಿಯಿಂದ ಸತಿ ನುಡಿದಳು. ಆ ರೀತಿಯಾಗಿ ಅವಳು ಮಾತಾಡ್ಸಿದ್ಲು. ಮುಂದಕ್ಕೆ ಏನಾಗುತ್ತೆ, ಅಂತೂ ನುಡಿದು ಅನಿತರೊಳೆ ಕೃತಾರ್ಥನಾದೆನೆಂದು ಬಗೆಯುತ್ತಂ
ದೇವಿಯರ್ ಭಯ ಬೆಸಸಿದಂತೆ ಗೈವೆನೆಂದು ಆ ಕಾಂತೆಯ ಬೆಂಬಳಿ ಬಿಡಿದು ನಡೆವ ಶಿಷ್ಯನಂತೆ ಪೋಗೆ ಹೋಗೆ ಕಿರಿದಂತರದೊಳ್ ಅಂತ ಗುಹಾಂಗಣದ ಮುಂದೆ ನಿಂದು ನೋಳ್ಪಲ್ಲಿ. ಸ್ವಾಗತಮೇ ನಿನಗೆ ಮಹಾಭಾಗನೆ ಅಂತ ಹೇಳಿ ಮಾತಾಡ್ಸಿ ಅವಳನ್ನ ಕರಿತಾ ಇದ್ದಾರೆ. ಈಗ ಮಹಾಶ್ವೇತೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಮಹಾಶ್ವೇತೆಯನ್ನ ಹಿಂಬಾಲಿಸ್ತಾ ಇದ್ದಾನೆ. ಯಾವ ರೀತಿ ಹಿಂಬಾಲಿಸ್ತಾ ಇದ್ದಾನೆ ಅಂತಂದ್ರೆ ಶಿಷ್ಯನಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಗುರು ಕರೆದಾಗ ಮರು ಮಾತಾಡದೆ ಗುರುಗಳ ಹಿಂದೆ ಹೋಗುವ ಹಾಗೆ ಮಹಾಶ್ವೇತೆಯ ಮಾತಿಗೆ ಚಂದ್ರಾಪೀಡ ಹಿಂದೆ ಶಿಷ್ಯನಂತೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಂತೂ ನುಡಿದು ಅನಿತರೊಳೆ. ಆಗ ಅವಳು ಹೇಳಿದ್ಲಲ್ಲ, ನೀನು ಇಲ್ಲಿ ಅಭ್ಯಾಗತ, ಕರೆಯದೆ ಬಂದಿರೋ ಅತಿಥಿಯಾಗಿದ್ದೀಯಾ ಅಂತೆಲ್ಲ ಮಾತಾಡೋದಲ್ಲ. ಆ ರೀತಿ ನುಡಿತಾ ಇದ್ದಾಗ ನುಡಿದ ಅನಿತರೊಳೆ, ಅಷ್ಟರಲ್ಲೇ ಕೃತಾರ್ಥನಾದೆನೆಂದು. ಅಪ್ಪ, ಯಾರು ಮಾತಾಡೋರಿಲ್ಲ, ಏನೂ ಇಲ್ಲ, ಒಂಥರ ಕುತೂಹಲ ಭರಿತವಾದಂಥ ಜಾಗ, ಬೆಕ್ಕಸ ಬೆರಗಾಗುವಂಥ ಜಾಗ, ಎಲ್ಲವೂ ಕೂಡ ಪಿರಿದಾಶ್ಚರ್ಯಗಳೇ. ಇಂಥ ಸಂದರ್ಭದಲ್ಲಿ ನೀನು ಅನ್ನೋರು, ಯಾರು ಅನ್ನೋರೊಬ್ಬರು ಸಿಕ್ತಾಗ ಬಹಳ ಸಂತೋಷ ಅಲ್ವಾ? ಆ ಕಾರಣಕ್ಕೆ ಕೃತಾರ್ಥನಾದೆನೆಂದು. ಅಪ್ಪ, ಸದ್ಯ ಸಂತೋಷ ಆಗ್ತಾ ಇದೆ, ಒಳ್ಳೆ ಕೆಲಸ ಆಗ್ತಾ ಇದೆ, ಇವ್ರು ಯಾರೋ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಸಂತೋಷದಿಂದ ಕೃತಾರ್ಥನಾದೆಂದು ಬಗೆಯುತ್ತಾ ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತಾ ದೇವಿಯರ್ ಬೆಸಸಿದಂತೆ. ಆ ಮಹಾಶ್ವೇತೆ ಏನ್ ಹೇಳ್ತಾ ಇದ್ರೆ, ತಾವು ಹೇಳಿದಂತೆ, ದೇವಿಯಾದ ತಾವು ಹೇಳಿದಂತೆ ಗೈವೆನೆಂದು, ಮಾಡುತ್ತೇನೆಂದು ಆ ಕಾಂತೆಯ ಬೆಂಬಳಿ ಬಿಡಿದು. ಆ ಕಾಂತೆಯ ಮಹಾಶ್ವೇತೆಯನ್ನ ಹಿಂಬಾಲಿಸುತ್ತಾ, ಬೆನ್ನು ಹಿಡಿದು ಹಿಂಬಾಲಿಸುತ್ತಾ ಬೆಂಬಳಿ ಹಿಡಿದು ನಡೆವ ಶಿಷ್ಯನಂತೆ. ಹೇಗೆ ಶಿಷ್ಯರು ಹಿಂದುಗುಂಟ ಹೋಗ್ತಾರೋ, ಗುರುಗಳ ಹಿಂದಿಂದೇನೆ ಹೋಗ್ತಾರೋ, ಹಾಗೆ ಈ ಮಹಾಶ್ವೇತಿಯ ಹಿಂದೆ ಈ ಚಂದ್ರಪೀಡ ನಡೀತಾನೆ. ಬೆಂಬಳಿ ಹಿಡಿದು ನಡೆವ ಶಿಷ್ಯನಂತೆ ಹೋಗಿ ಹೋಗ್ತಾ ಇರಬೇಕಾದ್ರೆ ಕಿರಿದಂತರದೊಳಲ್ಲೇ ಒಂದ್ ಸ್ವಲ್ಪ ದೂರದಲ್ಲಿ ಅಂತ ಗುಹಾಂಗಣದ ಮುಂದೆ ನಿಂದು ನೋಳ್ಪಲ್ಲಿ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಅವಳು ವಾಸಿಸ್ತಾ ಇದ್ದಂತಹ ಗುಹಾಂಗಣ, ಗುಹೆಯ ರೀತಿಯಲ್ಲಿರುವಂತಹ ಆವಾಸ ಸ್ಥಾನ, ಗುಹಾಂಗಣದ ಮುಂದೆ ನಿಂದು ನೋಳ್ಪಲ್ಲಿ. ಅವನು ಆ ಗುಹೆಯ ಮುಂದೆ ಹೋಗಿ ನೋಡ್ತಾ ಇರಬೇಕಾದ್ರೆ ಆ ಗುಹೆಯ ಒಳಗಳ ಚಿತ್ರ ಎಲ್ಲ ಕಾಣಿಸ್ತಾ ಇದೆ. ಏನೇನಿದೆ ಅನ್ನುವಂಥದ್ದನ್ನ ಈಗ ಮಾತಾಡ್ತಾನೆ. ಅದು ಸುರಭೂಜ ವಲ್ಕ ವಸನದ್ವಯಂ ಅಂತದು. ದಂಡಂ ಅಲ್ಲಿ ನೇರಿದುದು, ಅದು ಜೋಗ ಒಟ್ಟಿಗೆ ಕಮಂಡಲವಂತದು. ಭಸ್ಮಶಯ್ಯೆ ಎಂತದು, ಶಶಿಮಂಡಲಾಕೃತಿ ಓಲಿರ್ದುದು. ಶಂಕದ ಪಾತ್ರೆ ಎಂದು ನೋಡಿದನ್ ಅತಿ ವಿಸ್ಮಯಂ ಬೆರೆಸು ತದ್ಗುಹೆಯಂ ನೃಪರೂಪ ಚಂದ್ರಮಂ. ಅವಳು ವಾಸ ಮಾಡ್ತಾ ಇದ್ದಂತಹ, ಅವಳು ಇದ್ದಂತಹ, ತಪಸ್ಸನ್ನ ಮಾಡ್ತಾ ಇದ್ದಂತಹ ಆ ಗುಹೆಯನ್ನ ಅವನು ನೋಡ್ದ. ಆ ಗುಹೆಯಲ್ಲಿ ಏನೇನೆಲ್ಲ ಇತ್ತು ಅನ್ನುವಂಥದ್ದು, ತನ್ನ ಕಣ್ಣಿಗೆ ಬಿತ್ತು ಅನ್ನುವಂಥದ್ದು ಚಂದ್ರಪೀಡ ಹೇಳ್ತಾ ಇದ್ದಾನೆ. ಅದು ಸುರಭೂಜ ವಲ್ಕ ವಸನ. ಅದು ಅಲ್ಲಿ ಏನ್ ತಗಲಾಕಿದ್ರು, ಏನಿತ್ತು ಅಂತಂದ್ರೆ ಆ ಗುಹೆಯಲ್ಲಿ ಸುರಭೂಜ ವಲ್ಕ, ಕಲ್ಪವೃಕ್ಷದಿಂದ ಮಾಡಿರುವಂತ ವಲ್ಕ ವಸನ, ನಾರು ಮಡಿಯ ಬಟ್ಟೆ. ಕಲ್ಪವೃಕ್ಷದಿಂದ ಮಾಡಿರುವಂತ ನಾರು ಮಡಿಯ ಬಟ್ಟೆ ಎರಡಿತ್ತು. ದ್ವಯಂ ಅಂದ್ರೆ ಎರಡು ಬಟ್ಟೆ ಇದು. ನಾರು ಮಡಿ ಅಂತ ಕಲ್ಪವೃಕ್ಷದಿಂದ ಮಾಡಿರುವಂತ ಎರಡು ನಾರು ಮಡಿಯ ಬಟ್ಟೆ ಇತ್ತು ಅಂತದು. ದಂಡಮ್ಮಲ್ಲಿ ನೇರಿದುದು. ದಂಡಂ, ತಪಸ್ಸು ಮಾಡಬೇಕಾದ್ರೆ ದಂಡವನ್ನ ಹೀಗೆ ಇಟ್ಕೋತಾರೆ. ಆ ತರದೊಂದು ದಂಡ ಅಲ್ಲಿ ತಗಲಾಕಿದ್ರು, ನೇತಾಕಿದ್ರು. ಅದ್ರ ಜೊತೆಗೆ ಜೋಗ ಒಟ್ಟಿಗೆ ಅನ್ನುವಂತ ಒಂದು ಬಟ್ಟೆನೂ ಕೂಡ ಅಲ್ಲಿತ್ತು. ಅದ್ರ ಜೊತೆಗೆ ಕಮಂಡಲವಂತದು, ಕಮಂಡಲದ ರೀತಿ ಇರುವಂತ, ಕಮಂಡಲ ಅಂತಂದ್ರೆ ನೀರು ತುಂಬಿಕೊಳ್ಳುವಂತ ಪಾತ್ರ ತರ, ಈ ತರ, ಆ ತರದ್ದೊಂದು ಕಮಂಡಲ ಆಯ್ತು. ಕಮಂಡಲವಂತದು. ಅದ್ರ ಜೊತೆಗೆ ಭಸ್ಮಶಯ್ಯೆ ಎಂತದು. ಭಸ್ಮಶಯ್ಯೆ ಅಂತಂದ್ರೆ ಬೂದಿ ಪೂರಿತವಾಗಿರುವಂತಹ ಮಂಚ ಇತ್ತು. ಭಸ್ಮಶಯ್ಯೆ, ಶಯ್ಯೆ ಅಂದ್ರೆ ಮಂಚ, ಮಲ್ಕೊಳ್ಳುವಂಥದ್ದು. ಅದು ಭಸ್ಮ ಅಂದ್ರೆ ಬೂದಿಯಿಂದ ಆವೃತವಾಗಿರುವಂತಹ ಒಂದು ಮಂಚ, ಅಥವಾ ಬೂದಿಯನ್ನೇ ಹಾಸಿ ಮಾಡ್ಕೊಂಡಿರುವಂತ ಒಂದು ಮಂಚ ಅಂತದ್ದು. ಆ ಥರದ್ದೊಂದು ಕಾಣಿಸ್ತಾ ಇದೆ ಅಲ್ಲಿ. ಶಶಿಮಂಡಲಾಕೃತಿ ಓಲಿರ್ದುದು, ಶಂಖದ ಪಾತ್ರೆ. ಅದ್ರ ಜೊತೆಗೆ ಅಲ್ಲಿ ಇನ್ನೇನಿತ್ತು ಅಂದ್ರೆ ಶಶಿಮಂಡಲಾಕೃತಿ ಓಲಿರ್ದುದು.
ಶಶಿಮಂಡಲ, ಚಂದ್ರಮಂಡಲದ ಹಾಗೆ ಇರುವಂತ ಗುಂಡಾಗಿ ಇರುವಂತಹ ಶಂಖದ ಪಾತ್ರೆ ಇತ್ತು. ಆ ಶಂಖದ ಪಾತ್ರೆ ಯಾಕಿತ್ತು? ಇದೆಲ್ಲ ಬಹಳ ಮುಖ್ಯ. ಅಲ್ಲಿ ಮುಂದೆ ಗೊತ್ತಾಗುತ್ತೆ ಶಂಖದ ಪಾತ್ರೆ ಯಾಕೆ ಬೇಕಾಗಿತ್ತು ಅಂತ. ಪಾತ್ರೆ ಎಂದು ಅದನ್ನ ನೋಡಿದನ್ ಅತಿ ವಿಸ್ಮಯಂ ಬೆರೆಸು. ಅತಿ ವಿಸ್ಮಯದಿಂದ, ಕುತೂಹಲ ಸಹಿತನಾಗಿ, ವಿಸ್ಮಯ ಸಹಿತನಾಗಿ ಅದನ್ನ ನೋಡ್ದ. ತದ್ಗುಹೆಯಂ, ಆ ಗುಹೆಯಲ್ಲಿರುವಂತಹ ವಸ್ತುಗಳನ್ನ, ಆ ಚಂದ್ರಾಪೀಡ, ನೃಪರೂಪ ಚಂದ್ರಮಂ, ನೃಪರೂಪದಲ್ಲಿರುವಂತಹ, ರಾಜನ ರೂಪದಲ್ಲಿರುವಂತಹ ಆ ಚಂದ್ರನೇ ಹಾಗೆ ನೋಡಿದನು ಅಂತ ಅಂದ್ಬಿಟ್ಟು ಕವಿ ಇದನ್ನ ಮಾತಾಡ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಸುರಭೂಜ ಅಂತಂದ್ರೆ ಕಲ್ಪವೃಕ್ಷ ಅಂತ. ಸುರಭೂಜ, ವಲ್ಕ ನಾರುಮಡಿ ಅಂತ. ವಸನ ಅಂದ್ರೆ ಬಟ್ಟೆ ಅಂತ. ಸುರಭೂಜ ವಲ್ಕ ವಸನ ದ್ವಯಂ, ಕಲ್ಪವೃಕ್ಷದಿಂದ ಮಾಡಿರುವಂತ ನಾರುಮಡಿ 2 ಬಟ್ಟೆ ಇದ್ವು ಅಂಥದ್ದು. ಆ ಥರದೊಂದಿತ್ತು. ದಂಡಂ ಅಲ್ಲಿ ನೇರಿದುದು, ಅದು ದಂಡವನ್ನು ಕೂಡ ಅಲ್ಲಿ ನೇತಾಕಿರು, ತಗಲಾಕಿದ್ರು. ಆ ಥರದ್ದೊಂದಿತ್ತು. ಜೋಗ ಒಟ್ಟಿಗೆ ಅನ್ನುವಂಥದ್ದು ಒಂದು ಇತ್ತು. ಅದರ ಜೊತೆಗೆ ಕಮಂಡಲವಂಥದ್ದು, ಕಮಂಡಲದ ರೀತಿಯಲ್ಲಿರುವಂಥದ್ದೊಂದು ಕೂಡ ಅಲ್ಲಿ ಇತ್ತು. ಅದ್ರ ಜೊತೆಗೆ ಭಸ್ಮಶಯ್ಯೆ ಎಂಥದ್ದು, ಭಸ್ಮಶಯ್ಯೆ ಬೂದಿಯಿಂದ ಆವೃತವಾದಂತಹ ಮಂಚ ಅಥವಾ ಬೂದಿಯನ್ನು ಹಾಸಿಕೊಂಡೇ ಮಾಡಿರುವಂಥ ಒಂದು ಮಂಚ ಇತ್ತು, ಶಯ್ಯೆ ಇತ್ತು. ಎಂಥದ್ದು? ಶಶಿಮಂಡಲಾಕೃತಿ ಓಲಿರ್ದುದು, ಶಶಿಮಂಡಲ ಚಂದ್ರಮಂಡಲದ ಹಾಗೆ ಇದ್ದುದು ಒಂದು ಏನದು? ಶಂಖದ ಪಾತ್ರೆ ಎಂದು ನೋಡಿದನು. ಅತಿ ವಿಸ್ಮಯಂ ಬೆರೆಸು. ಅವುಗಳನ್ನೆಲ್ಲ ಅತ್ಯಂತ ಆಶ್ಚರ್ಯದಿಂದ ಚಂದ್ರಾಪೀಡ ನೋಡ್ದ. ತದ್ಗುಹೆಯಂ, ನೋಡಿ, ಅತ್ಯಂತ ವಿಸ್ಮಯದಿಂದ, ವಿಸ್ಮಯ ಸಹಿತನಾಗಿ ಅವನು ಆ ತದ್ಗುಹೆಯಂ, ಆ ಗುಹೆಯನ್ನು ಅವನು ನೋಡ್ತಾ ಇದ್ದಂತ ಆ ಗುಹೆಯನ್ನ ನೋಡ್ದ ಚಂದ್ರಾಪೀಡ ಅಂತ ಹೇಳ್ತಾ ಇರೋದು. ಅನಂತರಂ ಆ ದಿವ್ಯ ತಪಸ್ವಿನಿ ಮಾಳ್ಪ ಅತಿಥಿ ಪೂಜೆಯಂ ವಿನಯ ಪುರಸ್ಪರಂ ಕೈಕೊಂಡು ದರ್ಭಾಸನದೊಳ್ ಕುಳ್ಳಿರಲ್ ಆ ನಿತಂಬಿನಿ. ಚೆನ್ನಾಗಿದೆ. ಅನಂತರಂ ಆ ದಿವ್ಯ ತಪಸ್ವಿನಿ, ಆ ದಿವ್ಯ ತಪಸ್ವಿನಿ ಅಂತಂದ್ರೆ ಮಹಾಶ್ವೇತೆಯನ್ನು ಹೇಳ್ತಾ ಇರೋದು. ಅವಳು ಮಾಡಿದಂತ ಮಾಳ್ಪ ಅತಿಥಿ ಪೂಜೆಯಂ, ಅವಳು ಮಾಡಿದಂತಹ ಅತಿಥಿ ಪೂಜೆಯನ್ನ ವಿನಯಪೂರ್ವಕವಾಗಿ ಸ್ವೀಕರಿಸಿ ಕೈಕೊಂಡು ದರ್ಭಾಸನದೊಳ್, ಅವಳು ಅತಿಥಿ ಪೂಜೆಯನ್ನ ಅತ್ಯಂತ ಪ್ರೀತಿಯಿಂದ ಮಾಡಿ ದರ್ಭಾಸನದೊಳ್, ಅಲ್ಲೇ ಇದ್ದಂತಹ ದರ್ಬೆಯ ಆಸನದಲ್ಲಿ ಕುಳ್ಳಿರಲ್, ಅವಳು ಕುತ್ಕೊಂಡ್ಲು. ಆ ನಿತಂಬಿನಿ, ಆ ಮಹಾಶ್ವೇತೆ ಅಂತ ಹೇಳ್ತಾ ಇರೋದು. ಅನಂತರಂ ಆ ದಿವ್ಯ ತಪಸ್ವಿನಿ, ಆ ಮಹಾಶ್ವೇತೆಯು ಮಾಳ್ಪ ಮಾಡುವ ಅತಿಥಿ ಪೂಜೆಯಂ ವಿನಯ ಪುರಸ್ಪರಂ, ಅವಳು ಮಾಡಿದಂತಹ ಇದನ್ನು ಅತಿಥಿ ಪೂಜೆಯನ್ನ ವಿನಯಪೂರ್ವಕವಾಗಿ ಕೈಕೊಂಡು ವಿನಯಪೂರ್ವಕವಾಗಿ ಅದನ್ನ ಮಾಡಿದ್ಲು. ಅದಾದ ಮೇಲೆ ದರ್ಭಾಸನದೊಳ್ ಕುಳ್ಳಿರಲ್ ಆ ನಿತಂಬಿನಿ, ಅದಾದ ಮೇಲೆ ದರ್ಭಾಸನ, ಅಲ್ಲೇ ಇದ್ದಂತಹ ದರ್ಬೆಗಳ ಆಸನದ ಮೇಲೆ ಅವಳು ಕುತ್ಕೊಂಡ್ಲು. ಆಮೇಲೆ ಏನಾಯ್ತು? ರಕ್ಷಾಂಕಿತ ತನು ಮೆಲ್ಲನೆ ವೃಕ್ಷಗಳ ಕೆಳಗೆ ಹೋಗಿ ನಿಂದಿರ್ದ ಆಗಲ್ ಭಿಕ್ಷಾಂದೇಹಿ ಎನಲ್ಕೆ ಅಂತ ಆ ಕ್ಷಣದೊಳ್ ತೀವಿದತ್ತು ಭಿಕ್ಷಾ ಪಾತ್ರಂ ಅಥವಾ ದೀಕ್ಷಾ ಪಾತ್ರೆ. ಅದಾದ್ಮೇಲೆ ಇನ್ನೇನೋ ಒಂದು ಕೆಲಸ ಮಾಡಿದ್ಲು ಅವಳು. ರಕ್ಷಾಂಕಿತ ತನು ಮೆಲ್ಲನೆ, ರಕ್ಷಾಂಕಿತ ತನು ಯಾರ್ದಿದು? ರಕ್ಷಾಂಕಿತ ಅಂದ್ರೆ ವಿಭೂತಿ ಅಂತ. ವಿಭೂತಿಯನ್ನ ಬಳಿದುಕೊಂಡಿದ್ದಂತ ದೇಹ ಯಾರ್ದು? ಮಹಾಶ್ವೇತೆಯದು. ಅದನ್ನ ರಕ್ಷಾಂಕಿತ ತನು, ರಕ್ಷೆಯಾಗಿ ವಿಭೂತಿಯನ್ನ ಬಳಿದುಕೊಂಡಿರುವಂತ ತನು, ದೇಹ ಯಾರೋ ಮಹಾಶ್ವೇತೆ ಅಂತ ಅರ್ಥ. ರಕ್ಷಾಂಕಿತ ತನು, ಆ ಮಹಾಶ್ವೇತೆ ಮೆಲ್ಲನೆ ವೃಕ್ಷಗಳ ಕೆಳಗೆ ಹೋಗಿ, ಆ ಮರಗಳ ಕೆಳಗಡೆ ಹೋಗಿ ನಿಂದಿರ್ದು ಆಗಳ ನಿಂತ್ಕೊಂಡು, ಆಮೇಲೆ ಅವಾಗ ಭಿಕ್ಷಾಂದೇಹಿ ಎನಲ್ಕೆ, ಆ ಪಾತ್ರೆಯನ್ನ ಹಿಡಿದುಕೊಂಡು, ಭಿಕ್ಷಾ ಪಾತ್ರೆ ಇತರ ಚಂದ್ರಮಂಡಲ ಹೋಲಿರ್ತದು ಅಂತ ಹೇಳಿದ್ರಲ್ಲ, ಹಾಗೆ ಒಂದು ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ಮರದ ಕೆಳಗಡೆ ಹೋಗ್ಬಿಟ್ಟವಳು ಭಿಕ್ಷಾಂದೇಹಿ ಎನಲ್ಕೆ ಅಂತೂ ಆ ಕ್ಷಣದೊಳ್
ಅವಳು ಹಂಗೆ ಕೇಳಿದ ತಕ್ಷಣನೇ ಭಿಕ್ಷಾಂದೇಹಿ ಅಂತ ಹೇಳಿದ ತಕ್ಷಣನೇ ಅಂತೂ ಆ ಕ್ಷಣದಳು ಅವಳು ಹಾಗೆ ಕೇಳಿದಾಗ ಆ ಕ್ಷಣದಲ್ಲೇ ತೀವಿದತ್ತು, ತುಂಬಿಕೊಂಡಿತು. ಏನು? ಆ ಭಿಕ್ಷಾ ಪಾತ್ರೆ ತುಂಬಿಕೊಳ್ತು. ನೋಡಿ, ಬಂದವರನ್ನ ಸತ್ಕರಿಸೋದಕ್ಕೋಸ್ಕರ ಹಣ್ಣು ಹಂಪಲುಗಳನ್ನ ಹೋಗಿ ಆ ಮರದ ಹತ್ರ ನಿಂತ್ಕೊಂಡು ಭಿಕ್ಷಾಂದೇಹಿ ಅನ್ನಲು ಹಣ್ಣು ಹಂಪಲುಗಳು ಆ ಭಿಕ್ಷಾ ಪಾತ್ರೆಯಲ್ಲಿ ತುಂಬಿಕೊಳ್ತು ಅಂತ ಹೇಳ್ತಾರೆ. ರಕ್ಷಾಂಕಿತ ತನುಮೆಲ್ಲನ ವೃಕ್ಷಗಳ ಕೆಳಗೆ ಹೋಗಿ ನಿಂದಿರ್ದಾಗಳ್ ಭಿಕ್ಷಾಂದೇಹಿ ಎನಲ್ಕೆ ಅಂತ ಕ್ಷಣದೊಳ್ ತೀವಿದತ್ತು ಭಿಕ್ಷಾ ಪಾತ್ರಂ. ಮುಂದಕ್ಕೆ ಹೋಗೋಣ. ಅಂತೂ ತೀವಿದ, ಹಾಗೆ ತುಂಬಿದ ಅಂತ. ಭಿಕ್ಷಾ ಪಾತ್ರದ ಪಲಂಗಳಂ ತಂದು ಕುಡೆ, ಹಾಗೆ ಆ ಪಾತ್ರೆಯಲ್ಲಿ ಭಿಕ್ಷಾ ಪಾತ್ರೆಯಲ್ಲಿ ತುಂಬಿರುವಂತಹ ಆ ಹಣ್ಣುಗಳನ್ನ ತುಂಬಿರುವಂತಹ ಆ ಹಣ್ಣಿನ ಪಾತ್ರೆನ ತಂದು ಕೊಟ್ಟಾಗ ಕೂಡ ನಿರ್ಜಲ ಜಲಗಳೊಳ್ ಮಿಂದು, ಅವನು ಆ ಏನೋ ಸೊಗಸಾದ ನಿರ್ಮಲವಾದ ಆ ನೀರಿನ ಆ ಕೊಳದಲ್ಲಿ ಮಿಂದು ಅಮೃತ ರಸಸ್ವಾದುಗಳಪ್ಪ, ಅಮೃತದ ಹಾಗೆ ರಸಸ್ವಾದ ರುಚಿ ಇರುವಗಳಪ್ಪ ತತ್ಫಲಂಗಳ ಅವಳು ಕೊಟ್ಟ ಆ ಹಣ್ಣುಗಳನ್ನ ಮೆಲ್ದು ಸೇವಿಸಿ ನೀರಂ ಕುಡಿದು ಒಂದೆಸೆ ತೊಲಗಿರ್ಪುದುಂ. ಕುಡಿದೊಂದು ದೆಸೆ ಕುಡಿದ್ಬಿಟ್ಟು ಒಂದೆಸೆ ಒಂದು ಕಡೆ ಹೋಗ್ಬಿಟ್ಟು ಕುಳ್ಳಿರ್ದ. ತೊಲಗಿರ್ಪುದುಂ ಅಂದ್ರೆ ಹೋಗಿ ಇದ್ದ ಅಂತ ಅಂದ್ಬಿಟ್ಟು ಹೇಳ್ತಾರ. ತೊಲಗಿರ್ಪುದುಂ ಅಂತಂದ್ರೆ ತೊಲಗಿ ಇರ್ಪುದುಂ. ಆ ಕನ್ನಿಕೆಯು ಜೊತೆಗೆ ಆ ಕನ್ನಿಕೆ ಅಂದ್ರೆ ಅಲ್ಲಿ ಮಹಾಶ್ವೇತೆಯು ಕೂಡ ಅವನು ಹೇಗೆ ಆ ತುಂಬಿದ ಭಿಕ್ಷಾಪಾತ್ರ ಪಲಂಗಳಂ ತಂದು ಕೂಡ ಅವಳು ಮಹಾಶ್ವೇತೆ ಆ ಚಂದ್ರಾಪೀಡನಿಗೆ ತಂದು ಕೊಟ್ಟಾಗ ಅವನು ನಿರ್ಜರ ಜಲಗಳೊಳ್ ಮಿಂದು ಅಲ್ಲಿ ಪರಿಶುದ್ಧವಾಗಿ ಇರುವಂತಹ ನೀರಿನಲ್ಲಿ ಸ್ನಾನವನ್ನ ಮಾಡಿ ಅಮೃತ ರಸಸ್ವಾದಗಳಪ್ಪ, ಅಮೃತದ ರಸಸ್ವಾದದ ಹಾಗೆ ಇರುವಂತಹ ಹಣ್ಣುಗಳನ್ನ ತತ್ಫಲಗಳನ್ನ ಅವಳು ಕೊಟ್ಟ ಹಣ್ಣುಗಳನ್ನ ಮೆಲ್ದು ಸೇವಿಸಿ ನೀರಂ ಕುಡಿದು ಅದಾದ್ಮೇಲೆ ಒಂದೆಸೆ ಒಂದು ಕಡೆ ಒಂದು ದಿಕ್ಕಿನಲ್ಲಿ ಹೋಗಿ ತೊಲಗಿರ್ಪುದುಂ, ಅವನು ಹೋಗಿ ಅಲ್ಲಿ ಇದ್ದ ಅಂತ ಹೇಳ್ತಾ ಇರೋದು. ಅಲ್ಲಿದ್ದಾಗ ಆ ಕನ್ನಿಕೆಯು ಇವನಿಗೆ ಹಣ್ಣನ್ನ ಕೊಟ್ಲಲ್ಲ ಆ ಮಹಾಶ್ವೇತೆ, ಅವಳು ಕೂಡ ಕೃತ ಫಲ ಜಲಹಾರೆಯಾಗಿ ಇದ್ದಂತಹ ಆ ಹಣ್ಣು ಹಂಪಲುಗಳನ್ನ ತಿಂದು ಸೇವಿಸಿ ಬಂದೊಂದು ಶಿಲಾತಲದೊಳ್ ಕುಳ್ಳಿರ್ದು ಬಂದ್ಬಿಟ್ಟು ಒಂದು ಶಿಲಾತಲದೊಳು ಒಂದು ಅಲ್ಲೇ ಇದ್ದಂತಹ ಒಂದು ಬಂಡೆ ಅದ್ರ ಮೇಲೆ ಕುತ್ಕೊಂಡು ನೋಡುತ್ತಾ ಇರಬೇಕಾದರೆ ಆ ಗಾಂಭೀರ್ಯ ರತ್ನಾಕರನು ಅನತಿ ದೂರಮಪ್ಪ ಶಿಲಾತಳದೊಳ್. ಅವನು ಗಾಂಭೀರ್ಯ ರತ್ನಾಕರನ್, ಅವನು ಕೂಡ ಅಷ್ಟೇ ಗಾಂಭೀರ್ಯದಿಂದ ಯಾವ ರೀತಿ ಚೆಲ್ಲಾಗು ನಡೆದುಕೊಳ್ಳದೆ ಅತಿ ಗಂಭೀರವಾಗಿ ಅನತಿ ದೂರಮಪ್ಪ ಸ್ವಲ್ಪ ದೂರದಲ್ಲೇ ಶಿಲಾತಲದೊಳ್ ವಿಶ್ರಮಿಸಿ ತನ್ನ ಬಂದ ವೃತ್ತಾಂತಮನ್ ಎಲ್ಲಮಂ, ತಾನು ಬಂದಂತಹ ತಾನಿಗೆ ಹಿಂಗಾಯ್ತು ಯಾವ ಕಾರಣಕ್ಕೆ ಬಂದೆ ನಾನು ಆಮೇಲೆ ಏನೇನು ನೋಡಿದೆ ತಾನು ಕಂಡಂತಹ ಎಲ್ಲ ವಿಸ್ಮಯಗಳು ಇವುಗಳನ್ನೆಲ್ಲ ಒಂದು ಬಿಡದೆ ಹೇಳ್ದ ಚಂದ್ರಾಪೀಡ ಯಾರಿಗೆ? ಮಹಾಶ್ವೇತೆಗೆ. ವಿಶ್ರಮಿಸಿ ತನ್ನ ಬಂದ ವೃತ್ತಾಂತಮನ್ ಎಲ್ಲಮಂ ನೆರೆಯ ಪೇಳ್ದು ಚೆನ್ನಾಗಿ ಹೇಳಿ ಮತ್ತಂ ಆ ದಿವ್ಯ ಕಾಂತಿಯ ನಿಂತೆಂದಂ. ಹಾಗಂತ ತನ್ನ ವಿಷಯಗಳನ್ನ ಪೂರ್ವ ವೃತ್ತಾಂತವನ್ನೆಲ್ಲ ಹೇಳಿ ಇಲ್ಲಿಗೆ ಬಂದದ ಕಾರಣ ಏನು ಎತ್ತ ಅಂತ ಎಲ್ಲ ಹೇಳಿ ಮತ್ತೆ ಅವಳನ್ನು ಉದ್ದೇಶಿಸಿ ಈ ರೀತಿ ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ದ? ಪಿರಿದು ಎನಿಸಿದ್ದ ನಿಮ್ಮಯ ಪ್ರಸಾದಮನ್ ಆಂ ಪಡೆದೊಂದು ಗರ್ವದಿಂ ಪರಿಚಿತನಂತೆ ಭಿನ್ನವಿಸಲು ಬಗೆದಂದ ಪೆನ್ ಅಂತು ಟಲ್ತೆ ಬಿತ್ತರಿ ಪೊಡೆ ಅಧೀರರಪ್ಪ ಮನುಜರ್ ಪ್ರಭುಗಳ್ ದಯೆಯಿಂದೆ ತಮ್ಮನ್ನು ಆಧರಿಸಿದೊಡೆ ಆಗಳ್ ಅಂತೆ ಗಳಪಲ್ ಬಗೆದರ್ಪುದು ಇದಾವ ವಿಸ್ಮಯಂ ಅಂತ ಮಾತಾಡ್ತಾ ಇದ್ದಾನೆ. ಈಗ ಪರಸ್ಪರ ಅಪರಿಚಿತರಂತೆ ಇರೋರು ಈಗ ಪರಸ್ಪರ ಅವಳು ತಂದು ಫಲಹಾರಗಳನ್ನೆಲ್ಲ ಕೊಟ್ಲು. ಅಷ್ಟೊಂದೆಲ್ಲ ಪ್ರೀತಿಯಿಂದ ಕಾಣ್ತಾ ಇರಬೇಕಾದ್ರೆ ಸಹಜವಾಗಿ ನೀನು ಯಾರು ಎತ್ತ ಯಾಕಿಲ್ಲಿದ್ದೀಯಾ ಈ ಥರದ್ದೆಲ್ಲ ಮಾತುಗಳು ಆಡಬೇಕು ಅಂತ ಅನ್ನಿಸ್ತದೆ. ಆ ರೀತಿಯಾಗಿ ಮಾತನ್ನ ಆಡುವುದಕ್ಕೆ ಮುಂಚೆ ನಾನು ಇಂಥ ಮಾತುಗಳನ್ನು ಆಡಬಹುದಾ ಅಂಥೇಳಿ
ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾನೆ. ಪಿರಿದು ಎನಿಸಿದ್ದ ನಿಮ್ಮಯ ಪ್ರಸಾದಮನ್. ಪಿರಿದು ಎನಿಸಿದ್ದ ಮಹತ್ವಪೂರ್ಣವಾದದ್ದು ನಿಮ್ಮಯ ಪ್ರಸಾದ, ಮಹತ್ವಪೂರ್ಣವಾದ ಅತ್ಯಾಶ್ಚರ್ಯವಾದಂತಹ ನಿಮ್ಮ ಈ ಪ್ರಸಾದವನ್ನ, ಅತಿಥಿ ಸತ್ಕಾರವನ್ನ ಸ್ವೀಕರಿಸಿದ ಮೇಲೆ, ಪಿರಿದು ಎನಿಸಿದ್ದ ನಿಮ್ಮಯ ಪ್ರಸಾದಮನ್ ಆಮ್, ನಾನು ಸ್ವೀಕರಿಸಿದ ಮೇಲೆ, ಪಡೆದೊಂದು ಗರ್ವದಿಂ, ಅದನ್ನ ನಿಮ್ಮಿಂದ ಸ್ವೀಕರಿಸಿರುವಂತಹ ಹೆಮ್ಮೆಯಿಂದ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅನ್ನಿಸ್ತಾ ಇದೆ, ನನ್ನ ಮನಸ್ಸಿಗೇನೋ ಹಂಗೆ ಅನ್ನಿಸ್ತಾ ಇದೆ, ಕೇಳ್ಬೋದಾ ಅಂತ ಮಾತಾಡ್ತಾ ಇದ್ದಾರೆ. ಪಿರಿದೆನಿಸಿದ್ದ ನಿಮ್ಮಯ ಪ್ರಸಾದಮನ್ ಆಮ್, ಪಡೆದೊಂದು ಗರ್ವದಿಂ, ಪಡೆದುಕೊಂಡಂತಹ ಹೆಮ್ಮೆಯಿಂದ, ಗರ್ವದಿಂದ, ಪರಿಚಿತನಂತೆ, ತುಂಬಾ ಪರಿಚಯ ಇರುವವನ ಹಾಗೆ ಭಿನ್ನವಿಸುಲುಂ. ಗೊತ್ತಾಯ್ತಾ? ನಿಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ಳಲು, ಮನವಿಯನ್ನ ಮಾಡಿಕೊಳ್ಳಲು, ಕೇಳಿಕೊಳ್ಳಲು ಏನು ಬಗೆದಂದ ಪೆನ್, ಮನಸ್ಸು ಬರ್ತಿದೆ, ಮನ ಮಾಡ್ತಾ ಇದೆ, ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಬಗೆನ್ ಮನಸ್ಸು, ದಂದ ಪೆನ್ ಹಾಗಾಗ್ತಾ ಇದೆ. ಅಂತುಟೆ ಅಲ್ತೆ ಅಲ್ವಾ? ಹಾಗೆ ಅಲ್ವಾ? ಈಗ ನೀವು ಅಪರಿಚಿತನಾದಂಥ ನನ್ನನ್ನು ಕರೆದು ಹೀಗೆ ಕುಡಿಯೋಕ್ಕೆ ನೀರನ್ನು ಕೊಟ್ಟು ಹಣ್ಣುಗಳನ್ನು ಕೊಟ್ಟಾಗ ಸಹಜವಾಗಿ ನಮ್ಗಿರುವಂಥ ಎಲ್ಲ ಆತಂಕವು ಹೋಗಿ ನಮಗೆ ಇಷ್ಟೊಂದು ಸತ್ಕಾರ ಮಾಡಿದಂಥ ನೀವು ಯಾರು, ಯಾಕೆ ನೀವು ಇಲ್ಲಿದ್ದೀರಿ ಅಂತ ಕೇಳಿಬಿಡೋದು ಸಹಜ ಅಲ್ವೇ? ಅದು ಹೇಗೆ ಅಂದರೆ ಅಂತೇಳಿ ಅವನೇನೆ ನೋಡಿ, ಬಿತ್ತರಿ ಪೊಡೆ, ಅದು ಹೇಗೆ ಅಂತಂದ್ರೆ ಅದು ಹಾಗೆ ಅಲ್ವಾ? ಪರಿಚಿತರನ್ನ ನಾವು ಮಾತಾಡ್ಸೋದು ಅದು ಹೇಗೆ ಅಂದ್ರೆ, ಬಿತ್ತರಿ ಪೊಡೆ ಅಂದ್ರೆ ವಿವರಿಸೋದಾದ್ರೆ, ಅಧೀರರಪ್ಪ, ಎದುರುಕೊಂಡಿರೋ ಅಂತವ ಮನುಜರನ್ನ ಪ್ರಭುಗಳ್ ದಯೆಯಿಂದೆ ತಮ್ಮನ್ ಆಧರಿಸಿದೊಡೆ, ಆಗಳ್ ಅಂತೆ ಗಳಪಲ್ ಬಗೆದರ್ಪುದು ಇದಾವ ವಿಸ್ಮಯಂ. ಚೆನ್ನಾಗಿದೆ ನೋಡಿ ಹೇಳ್ತಾ ಇರೋದು. ಇವನು ಉದಾಹರಣೆ ಹೇಳ್ತಾ ಇದ್ದಾನೆ. ಹೆಂಗೆ ಗೊತ್ತಾ, ನಮ್ಗೆ ಹೇಗೆ ಸದರ ಬರುತ್ತೆ ಗೊತ್ತಾ ಮಾತಾಡೋದಕ್ಕೆ, ಹೇಗೆ ಪ್ರೀತಿ ಬರುತ್ತೆ ಗೊತ್ತಾ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಬಿತ್ತರಿ ಪೊಡೆ ಅದ್ ಹೇಗೆ ಅಂತ ನಾನು ವಿವರಿಸೋದಾದ್ರೆ, ಅಧೀರರಪ್ಪ ಮನುಜರ್, ರಾಜ ದೊರೆ ಅರಸ ಅಂತಂದಾಗ ಸಹಜವಾಗಿ ಭಯ ಇರುತ್ತೆ ಅಲ್ವಾ? ಹಾಗೆ ಭಯಪಟ್ಟುಕೊಂಡಿರುವಂತಹ ಪ್ರಜೆಗಳನ್ನ, ಮನುಷ್ಯರನ್ನ ಪ್ರಭುಗಳ್, ದೊರೆ ಅರಸರು ಇವರೆಲ್ಲರೂ ದಯೆಯಿಂದೆ ತಮ್ಮನ್ನು ಆಧರಿಸಿದೊಡೆ, ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಂಡು ಮಾತಾಡಿಸಿದಾಗ, ಏನಯ್ಯ ಎತ್ತಯ್ಯ ಚೆನ್ನಾಗಿದ್ದೇನೆಯ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದೇನೆಯ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ನೇವರಿಸಿ ಮಾತಾಡಿಸಿದಾಗ ಅವರ ನಮ್ಮ ಮಧ್ಯೆ ಇದ್ದಂತಹ ಭಯ ಹೊರಟೋಗಿ ತಾನೆಗೆ ಮಾತಕ್ಕೆ ಶುರು ಮಾಡ್ತೀವಲ್ಲ, ಹಾಗೆ ನಿಮ್ಮ ಮಧ್ಯೆ ಇದ್ದಂತಹ ಆ ಭಯ ಹೊರಟೋಗಿ ಈಗ ಮಾತಾಡಬೇಕು ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದಾನೆ ನೋಡಿ. ದಯೆಯಿಂದೆ ತಮ್ಮನ್ನು ಆಧರಿಸಿದೊಡೆ ಆಗಳಂತೆ, ಆಗ ಆ ರೀತಿಯಾಗಿ ಗಳಪಲ್ ಬಗೆದರ್ಪುದು, ಗಳಪಲ್ ಮಾತಾಡಲು, ಗಳಪಲ್ ಬಗೆದರ್ಪುದು ಇದಾವ ವಿಸ್ಮಯಂ. ಇದು ಯಾವ ರೀತಿ ವಿಸ್ಮಯ ಇದು ಅಲ್ವಾ? ಇದೇನು ವಿಸ್ಮಯ ಅಲ್ಲ, ಅಯ್ಯೋ ಇದೇನಿದು ಹಿಂಗ್ ಮಾತಾಡೋಕೆ ಶುರುವಾಗೋದ್ನಲ್ಲ ಅಂತಲ್ಲ. ಹೇಗೆ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಆಧರಿಸುವಂತಹ ರಾಜ ಮಾತಾಡಿಸ್ಬಿಟ್ಟಾಗ ನಮಗೆ ಅವರ ನಮ್ಮ ಮಧ್ಯೆ ಇದ್ದಂತಹ ಅಂತರ ದೂರ ಆಗ್ಬಿಟ್ಟು ನಾವು ಹೇಗೆ ಸಹಜವಾಗಿ ಮಾತನ್ನ ಆರಂಭಿಸ್ತೀವೋ ಹಾಗೆ ನಿಮ್ಮ ಜೊತೆನೂ ಮಾತಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ಮಾತಾಡ್ಬೋದಾ ಅಂತೇಳಿ ಚಂದ್ರಪೀಡ ಆ ಮಹಾಶ್ವೇತೆಯನ್ನ ಕೇಳ್ತಾ ಇದ್ದಾನೆ. ಪಿರಿದು ಎನಿಸಿರ್ದ ನಿಮ್ಮಯ ಪ್ರಸಾದಮನ್ ಆಂ ಪಡೆದೊಂದು ಗರ್ವದಿಂ. ಮಹತ್ವಪೂರ್ಣವಾದಂತಹ ನೀವು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿದ ಹೆಮ್ಮೆಯ ಮೇರೆಗೆ ಸಂತೋಷವನ್ನು ಪಟ್ಕೊಂಡಿರುವಂತಹ ಕಾರಣಕ್ಕೆ ಪರಿಚಿತನಂತ ಭಿನ್ನವಿಸಲಂ, ಅತ್ಯಂತ ಪರಿಚಿತ ನಾನು ನಿಮಗೆ ಅನ್ನುವ ಹಾಗೆ, ಅಂದರೆ ಅತ್ಯಂತ ಪರಿಚಿತನಾದವನು ಮಾತ್ರ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಅಥವಾ ಕುಶಲೋಪರಿಯನ್ನ ನಿಮ್ಮನ್ನ ಕೇಳೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಪರಿಚಿತನಂತೆ ಭಿನ್ನವಿಸುಲುಂ, ಕೇಳ್ಕೊಳ್ಳೋದಕ್ಕೆ, ಮನವಿಯನ್ನ ಮಾಡೋದಕ್ಕೆ. ಬಗೆದಂದ ಪೆನ್, ಬಗೆ ಬರ್ತಾ ಇದೆ.
ಮನಸ್ಸಾಗ್ತಾ ಇದೆ. ಅಂತುಟು ಅಲ್ತೆ ಅದು ಅದೇ ರೀತಿ ಅಲ್ವಾ? ನೀವು ಇಷ್ಟೊಂದು ಪ್ರೀತಿಯಿಂದ ಆಧಾರದಿಂದ ನಮ್ಮನ್ನ ಸತ್ಕಾರ ಮಾಡಿದಾಗ ಸಹಜವಾಗಿ ನಿಮ್ಮ ಇತ್ಯೋಪರಿಯನ್ನ ವಿಚಾರಿಸ್ಬೇಕು ಅಂತ ನಮ್ಗನ್ಸಲ್ವಾ ಅಂತ. ಅಂತುಟಲ್ತೆ ಬಿತ್ತರಿ, ಅದು ಹೇಗೆ ಅಂತ ನಾವು ವಿವರಿಸೋದಾದ್ರೆ, ಬಿತ್ತರಿ ಪೊಡೆ ಅಧೀರರಪ್ಪ ಮನುಜರ್, ಭಯಪಡುವಂತಹ ಮನುಷ್ಯರು ಪ್ರಜೆಗಳು ಕೂಡ ಪ್ರಭುಗಳ ದಯೆಯಿಂದ ತಮ್ಮನ್ನು ಆಧರಿಸಿದೊಡೆ, ಪ್ರಭುಗಳ ದಯೆಯಿಂದೆ ತಮ್ಮನ್ನು ಆಧರಿಸಿದೊಡೆ ಆಗಳ್ ಅಂತೆ ಗಳಪಲ್ ಬಗೆದರ್ಪುದು. ರಾಜರು, ಅರಸರು, ದೊರೆ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಧರಿಸಿದಾಗ, ಸತ್ಕರಿಸಿದಾಗ, ಬೆನ್ನು ತಟ್ಟಿ ಕೂರಿಸಿಕೊಂಡು ಮಾತಾಡಿದಾಗ ಸಹಜವಾಗಿ ನಾವು ಮಾತನ್ನ ಆಡುವುದಕ್ಕೆ ಆರಂಭಿಸ್ತೀವಿ. ಬಗೆದರ್ಪುದು, ಮನಸ್ಸು ಬಂದ್ಬಿಡುತ್ತೆ. ಇದಾವ ವಿಸ್ಮಯ, ಇದರಲ್ಲಿ ಯಾವ ಅಚ್ಚರಿ ಇದೆ ಅಲ್ವಾ ಅಂಥೇಳಿ ಅವನು ಕೇಳ್ತಾ ಇದ್ದಾನೆ. ಆದೊಡಂ ಏನು? ಮನುಜಂಗೆ ಕೌತುಕ ಆವಹನ್ ಆಹವಂ ಇನಿತೊಂದು ಆಶ್ಚರ್ಯಂ ಅದರಿನ್ ಇನ್ ಬೆಸಗೊಳ್ಳಲ್ಕೆ ಅನುಗೆಯುತ್ತಿರ್ದಪುದು ಈ ಮನಮನ್ ಅನುಗ್ರಹಿಸಿ ದೇವಿ ಪೇಳಲ್ ವೇಲ್ಕುಂ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಮನುಜಂಗೆ ಕೌತುಕ ಆವಹ, ಕೌತುಕ ಅಂದ್ರೆ ಕುತೂಹಲ ಅಂತ, ಕೌತುಕ ಕುತೂಹಲದಿಂದ ಕೌತುಕ ಅಂತ. ಮನುಜಂಗೆ ನಿಜವಾಗಲೂ ಮನುಷ್ಯನಿಗೆ ಮತ್ತು ನನಗೂ ಕೂಡ ಇದೊಂದು ಕೌತುಕವನ್ನ ಕುತೂಹಲವನ್ನು ಉಂಟು ಮಾಡುವಂಥದ್ದೇ. ಆವಹ ಅಂತ ಉಂಟು ಮಾಡೋದು. ಮನುಜಂಗೆ ಕೌತುಕ ಆವಹಂ ಇನಿತೊಂದು ಆಶ್ಚರ್ಯಂ ಆಯ್ತಾ. ಈ ರೀತಿಯಾಗಿ ಕುತೂಹಲವನ್ನು ಉಂಟು ಮಾಡ್ತಾ ಇರುವಂತ ಈ ಆಶ್ಚರ್ಯ ಇದೆಯಲ್ಲ, ಆಶ್ಚರ್ಯಂ ಅದರಿನ್ ಆ ಕಾರಣಕ್ಕೋಸ್ಕರ ಇನ್ ಬೆಸಗೊಳ್ಳಲ್ಕೆ ಈ ರೀತಿಯಾಗಿ ಅತ್ಯಾಶ್ಚರ್ಯಗಳು ಇರುವುದರಿಂದ, ಕಾಣ್ತಾ ಇರೋದ್ರಿಂದ, ಇಷ್ಟೊಂದು ಆಶ್ಚರ್ಯಗಳು ಇರೋದ್ರಿಂದ, ಕಾಣ್ತಾ ಇರೋದ್ರಿಂದ, ಉಂಟಾಗ್ತಾ ಇರೋದ್ರಿಂದ ಮನುಜನ್ಗೆ ಇದು 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 ಈ ತರದ ಕುತೂಹಲ ಇನ್ನು ಮತ್ತೆ ಸಿಗಕ್ ಸಾಧ್ಯ ಇಲ್ಲ. ಮನುಜರ್ಗೆ ಅಗೋಚರಂ ಅಂತ ಮೊದಲೇ ಹೇಳ್ಬಿಟ್ಟವನೇ, ಅವನು ಅಂದ್ಕೊಂಡವನೇ. ಹಾಗೆ ಇದು ಮನುಜಂಗೆ ಕೌತುಕ ಆವಹಂ, ಮನುಜನಿಗೆ ಕೌತುಕ ಕುತೂಹಲ ಉಂಟಾಗಿದ್ದಾಗ ಇನಿತೊಂದು ಆಶ್ಚರ್ಯಂ, ಈ ರೀತಿಯ ಈ ತರದೊಂದು ಆಶ್ಚರ್ಯವೂ ಆದಾಗ ಅದರಿನ್ ಆ ಕಾರಣಕ್ಕೋಸ್ಕರ ಇನ್ ಬೆಸಗೊಳ್ಳಲ್ಕೆ ಅನುಗೆಯುತ್ತಿರ್ದಪುದು. ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ನನ್ನ ಮನಸ್ಸು ಆತೋರಿತಾ ಇದೆ. ಅನುಗೆಯುತ್ತಿರ್ದಪುದು ಈ ಮನಮನ್ ಅನುಗ್ರಹಿಸಿ ದೇವಿ ಪೇಳಲ್ ವೇಳ್ಕುಂ. ಈ ನನ್ನ ಮನಸ್ಸಿನ ಕುತೂಹಲವನ್ನ ನೀವು ಮನ್ನಿಸಿ, ಗೊತ್ತಾಯ್ತಾ, ನನ್ನ ಕುತೂಹಲವನ್ನ ನೀವು ತಣಿಸಬೇಕಾಗಿದೆ. ಯಾರು ನೀವು, ಏನು ಎತ್ತ ಅನ್ನುವಂಥ ವಿಚಾರವನ್ನ ನಮಗೆ ನೀವು ಹೇಳಬೇಕು ಅಂತನ್ಬಿಟ್ಟು ಅವನು ಅತ್ಯಂತ ಪ್ರೀತಿಯಿಂದ ಚಂದ್ರಪೀಡ ಮಹಾಶ್ವೇತೆಯನ್ನ ಕೇಳ್ಕೊತಾ ಇದ್ದಾನೆ. ಮನೋಜಂಗೆ ಕೌತುಕ ಆವಹಂ ಇನಿತೊಂದು ಆಶ್ಚರ್ಯಂ ಅದರಿನ್ ಇನ್ ಬೆಸಗೊಳ್ಳಲ್ಕೆ ಅನುಗೆಯುತ್ತಿರ್ದಪುದು ಈ ಮನಮನ್ ಅನುಗ್ರಹಿಸಿ ದೇವಿ ಪೇಳಲ್ ವೇಳ್ಕುಂ. ಎಷ್ಟು ಚೆನ್ನಾಗಿದೆ, ಪೇಳಲ್ ವೇಳ್ಕುಂ. ನೀವು ಹೇಳೋದಕ್ಕೆ ಮನ್ಸು ಮಾಡಬೇಕು ಅಂತನ್ಬಿಟ್ಟು ಹೇಳ್ತಾ ಇರೋದು. ದೇವಿ ಪೇಳಲ್ ವೇಳ್ಕುಂ, ನೀವು ಹೇಳಲೇಬೇಕು. ನಿಮ್ಮ ಇದಿರುತ್ತ ಅಂತ ಏನು ಅನ್ನುವಂಥದ್ದನ್ನ ಹೇಳ್ಬೇಕು. ನನಗೆ ನಿಮ್ಮ ಆ ಪೂರ್ವಾಪರ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಮನಸ್ಸಾಗಿದೆ ಅಂತ ಹೇಳ್ತಾ ಇದ್ದಾನೆ. ಹಂಗಂದಾಗ ಮತ್ತೆ ಇವನೇ ಮುಂದುವರಿಸ್ತಾ ಇದ್ದಾನೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಈಗ ಸುರ ಮುನಿ ಸಿದ್ಧ ಕೇಚರರೊಳ್ ಆವ ಕುಲಂ ನಿಜ ಜನ್ಮದಿಂದ ಅಲಂಕರಿಸಿತೋ ಪಂಚಭೂತಮಯವಾಗಿಯುಂ ಈ ತನುವು ಇಂದೂ ಕಾಂತಿಯಂತಿರೆ ಪೊಳೆಯುತ್ತಂ ಇರ್ದಪುದು ಇದೇಂ ಹೊಸ ಜೌವನದ ಏಳ್ಗೆಯೊಳ್ ತಪಶ್ಚರಣಮಿದೇಂ ಪೊದಳ್ದು ಹಿಡಿದ ಕಾನನದೊಳ್ ಬಿಡದೆ ಒಬ್ಬಳ್ ಇರ್ಪುದೇಂ. ಬಹಳ ಸೊಗಸಾಗಿ ಕೇಳ್ಬಿಟ್ಟ. ಈಗ ಪ್ರಶ್ನೆಗಳನ್ನೆಲ್ಲ ಒಂದ್ರಿಂದ ಒಂದು ಕೇಳ್ತಾ ಇದ್ದಾನೆ. ಸುರ ಮುನಿ ಸಿದ್ಧ ಖೇಚರರೊಳ್, ಇಲ್ಲಿ ಈ ಸ್ಥಳದಲ್ಲಿ ನೀವಿರುವಂತಹ ರೀತಿ ಇದೆಯಲ್ಲ, ಇವೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ. ನೀವು ದೇವತಾ ವರ್ಗದವರೇ ಇರಬೇಕು ಅನ್ಸುತ್ತೆ.
ಆ ಕಾರಣಕ್ಕೆ ನನಗೆ ಗೊತ್ತಿರುವಂತಹ ಈ ವರ್ಗದಲ್ಲಿ ಯಾವ ವರ್ಗಕ್ಕೆ ನೀವು ಸೇರಿದವರು, ಯಾವ ಕೆಟಗರಿಯವರು ನೀವು ಅಂತ ಅಂದ್ಬಿಟ್ಟು ಅವನು ಕೇಳ್ತಾ ಇದ್ದಾನೆ ನೋಡಿ. ಸುರರು ದೇವತೆಗಳು ಅಂತ, ಮುನಿ ಋಷಿಗಳು ಅಂತ, ಸಿದ್ಧರು ಅವರು ಒಂದು ಪಂಗಡ, ಕೇಚರರು ಆಕಾಶದಲ್ಲಿ ಹಾರುವಂತ ಶಕ್ತಿ ಇರುವಂತ ಕೇಚರರು ಆವ ಕುಲಂ, ನೀವು ದೇವತೆಗಳ, ಮುನಿಗಳ, ಸಿದ್ಧರ, ಕೇಚರರ ಇವರಲ್ಲಿ ಆವ ಕುಲ ನೀವು, ಯಾರಿಗೆ ಸಂಬಂಧಪಟ್ಟವರು ನೀವು, ಕೇಚರರ, ಸುರರ, ಮುನಿಗಳ, ಸಿದ್ಧರ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆವ ಕುಲಂ ನಿಜ ಜನ್ಮದಿಂದ ಅಲಂಕರಿಸಿತೋ. ಇಷ್ಟು ಚೆನ್ನಾಗಿದೆ. ಯಾವ ಕುಲದಿಂದ ನೀವು ಉದಿಸಿದ್ದೀರಿ, ಯಾವ ಕುಲವನ್ನ ನೀವು ಹೆಸರಿಸುತ್ತೀರಿ, ಗೊತ್ತಾಯ್ತಾ? ಯಾವ ಕುಲದಿಂದ ನಿಮ್ಮನ್ನ ಗುರುತಿಸಿಕೊಂಡಿದ್ದೀರಿ, ನೀವು ಆವ ಕುಲದವರು, ನೀವು ಸುರರೇ, ಮುನಿಗಳೇ, ಸಿದ್ಧರೇ, ಕೇಚರರೇ ಅಂತ ಕೇಳ್ತಾ ಇದ್ದಾರೆ. ನಿಜ ಜನ್ಮದಿಮು, ನೀವು ಹುಟ್ಟು ಯಾವ ರೀತಿಯ ಏನೋ ಇವರಲ್ಲಿ ಯಾವ ಪಂಗಡಕ್ಕೆ ನೀವು ಸೇರಿದ್ದೀರಿ, ಯಾವ ಪಂಗಡದಲ್ಲಿ ನೀವು ಹುಟ್ಟಿದ್ದೀರಿ, ಎಲ್ಲಿಗೆ ಸೇರಿದವರು ನೀವು, ಯಾರಿಗೆ ಸೇರಿದವರು ಅಂತ ಅಂದ್ಬಿಟ್ಟು ಕೇಳ್ತಾ ಇರೋದು. ಆವ ಕುಲಂ ನಿಜ ಜನ್ಮದಿಂದ ಅಲಂಕರಿಸಿತೋ ಅಂತ ಕೇಳ್ದ. ಒಂದು ಪ್ರಶ್ನೆ ಆಯ್ತು. ಅದ್ರ ಜೊತೆಗೆ ಮುಂದಕ್ಕೆ ಕುತೂಹಲ ನೋಡಿ ಅವನಿಗೆ. ಪಂಚಭೂತಮಯವಾಗಿಯೂ ಪಂಚಭೂತಗಳಿಂದ ಆವೃತವಾದಂಥ ಈ ದೇಹವನ್ನು ಇಟ್ಟುಕೊಂಡೂ ಕೂಡ ನಿಮ್ದು ಪಂಚಭೂತಗಳಿಂದಾಗಿರುವ ದೇಹದ ಹಾಗೆಯೇ ಕಾಣಿಸ್ತಾ ಇದೆ. ಹೌದು, ಆಗಿದ್ರೂ ಕೂಡ ಎಂಥ ಆಶ್ಚರ್ಯ ಇದೆ ಅಲ್ಲಿ ಅಂತಂದ್ರೆ, ಪಂಚಭೂತಮಯವಾಗಿಯೂ ಈ ತನು, ನಿಮ್ಮ ಈ ತನು, ಈ ದೇಹ ತನುವು ಇಂದೂ ಕಾಂತಿಯಂತಿರೇ. ನೋಡಿ, ಈ ತನುವು, ಈ ನಿಮ್ಮ ದೇಹವು ಇಂದು ಅಂದ್ರೆ ಚಂದ್ರನ ಹಾಗೆ ಕಾಂತಿಯುಕ್ತವಾಗಿ ಮಿರ ಅಂತ ಇದೆ ಅಂತ ಹೇಳ್ತಾ ಇರೋದು. ಈ ತನುವು ಇಂದೂ ಕಾಂತಿಯಂತಿರೆ ಪೊಳೆಯುತ್ತಂ ನಿರ್ದಪುದು. ಇಂದೂ ಕಾಂತಿಯ ಹಾಗೆ, ಚಂದ್ರನ ಬೆಳದಿಂಗಳ ಕಾಂತಿಯ ಹಾಗೆ, ಅಥವಾ ಚಂದ್ರನ ಬೆಳಕಿನ ಹಾಗೆ ಕಾಂತಿಯುಕ್ತವಾಗಿ ಹೊಳಿತಾ ಇದೆ. ಇದೇನಿದು ಅಲ್ಲಪ್ಪ, ಇದೇನಿದು? ನೀವು ಸುರರ, ಮುನಿಯ, ಸಿದ್ಧರ, ಕೇಚರ, ಆವ ಕುಲ ನಿಮ್ದು, ಆಯ್ತಾ? ನೀವು ಆ ಕುಲದವರ, ಮನುಷ್ಯ ಕುಲದವರಲ್ವಾ? ಆಗಿದ್ರೂ ಕೂಡ ಪಂಚಭೂತಮಯವಾಗಿಯೂ, ಪಂಚಭೂತಗಳಿಂದ ಆವೃತವಾದಂಥ ದೇಹದ ಹಾಗೆಯೇ ನಿಮ್ಮ ದೇಹವೂ ಇದೆ. ಆದರೆ ಈ ದೇಹ ತನವು ಇಂದೂ ಕಾಂತಿಯಂತಿರೇ. ನಮ್ಮ ದೇಹ ಪಂಚಭೂತಗಳಿಂದ ಆವೃತವಾದದ್ದೇ, ಆದ್ರೆ ನಮ್ಗೆ ಹಂಗೆ ಹೊಳಿತಾ ಇಲ್ಲ. ಇಂದೂ ಕಾಂತಿಯ ಹಾಗೆ ಅಂದ್ರೆ ಚಂದ್ರನ ಬೆಳದಿಂಗಳನ ಹಾಗೆ ನಮ್ಮ ದೇಹ ಏನು ಹೊಳಿತಾ ಇಲ್ಲ. ನಮ್ಮ ದೇಹದ ಹಾಗೆ ಪಂಚಭೂತಗಳಿಂದ ಆವೃತವಾದ ದೇಹದ ಹಾಗೆ ಇದ್ರೂ ಕೂಡ ನಿಮ್ಮ ದೇಹದ ವಿಶಿಷ್ಟತೆ, ವೈಶಿಷ್ಟ್ಯತೆ ಏನು ಅಂದ್ರೆ, ಇಂದೂ ಕಾಂತಿಯಂತಿರೆ ಪೊಳೆಯುತ್ತಂ ಇರ್ದಪದು, ಈ ರೀತಿಯಾಗಿ ಹೊಳಿತಾ ಇದೆ. ಇದು ಯಾವ ರೀತಿ? ಅದ್ರ ಜೊತೆಗೆ ಹೊಸ ಜೌವನದ ಏಳ್ಗೆಯೊಳ್ ತಪಶ್ಚರಣಮಿದೆ. ಅಲ್ಲಪ್ಪ, ಅದಿರ್ಲಿ. ಹೊಸ ಜೌವನದ ಏಳ್ಗೆಯೊಳ್, ಯೌವನ ತುಂಬಿ ತುಳುಕುತ್ತಾ ಇರುವಂತ ಈ ಹೊತ್ತಿನಲ್ಲಿ ಹೊಸ ಹರೆಯ ಹೊಸ ಜೌವನದ ಏಳ್ಗೆಯೊಳ್ ಪ್ರಕಾಶಮಾನವಾಗಿ ಹುಕ್ಕುತ್ತಿರುವ ಈ ಯೌವನದ ಈ ಬಿರುಸಿನಲ್ಲಿ, ಪ್ರೇಮ, ಪ್ರೀತಿ, ಮದುವೆ, ಮಕ್ಕಳು ಅಂತ ಹೋಗಬೇಕಾಗಿರುವ ಈ ಕಾಲದಲ್ಲಿ ಇದೇಂ ತಪಶ್ಚರಣಂ. ಇದೇನಿದು ಈ ತಪಸ್ಸು ಅಂತ ನಿಂತಿದ್ದೀರಲ್ಲ? ಮದುವೆ, ಮಕ್ಕಳು, ಈ ತರದ ಸುಖಭೋಗಗಳಲ್ಲಿ ಓಲಾಡಬೇಕಾಗಿರುವಂತ ಸಂದರ್ಭ ಇದು. ಆದ್ರೆ ಈ ತುಂಬು ಯೌವನದ ಸಂದರ್ಭದಲ್ಲಿ ಇದೇನಿದು ನೀವು ತಪಸ್ಸನ್ನು ಆಚರಿಸ್ತಾ ಇದ್ದೀರಲ್ಲ ಅಂತೇಳಿ ಮಹಾಶ್ವೇತೆಯನ್ನ ಚಂದ್ರಪೀಡ ಪ್ರಶ್ನೆ ಮಾಡ್ತಾ ಇರೋದು. ಹೊಸ ಜೌವನದ ಏಳ್ಗೆಯೊಳ್ ತಪಶ್ಚರಣಮಿದೆ. ತುಂಬಿ ಹುಕ್ಕುತ್ತಿರುವಂತಹ ಈ ತಾರುಣ್ಯದ ವಯಸ್ಸಿನಲ್ಲಿ ಇದೇನಿದು ತಪಸ್ಸ
ತಪಸ್ಸನ್ನ ಆಚರಿಸ್ಬೇಕು ಅನ್ನುವಂತ ಬುದ್ಧಿ. ಏನು ಕಾರಣ? ಅದ್ರ ಜೊತೆಗೆ ಪೊದಳ್ದು ಹಿಡಿದ ಕಾನೂನದೊಳ್ಳ, ಪೊದಳ್ದು ಹಿಡಿದ ದಟ್ಟಡಿವಿ ಅಂತ ಅಷ್ಟೇ, ಪೊದಳ್ದು ಹಿಡಿದ ತುಂಬಿಕೊಂಡಿರುವಂತಹ ಕಗ್ಗಾಡಾಗಿರುವಂತಹ ಅಂತ ಹೇಳ್ತಾರೆ. ಪೊದಳ್ದು ಹಿಡಿದ ಗುಂಪಾಗಿರುವ ಏನು ಕಾನನದೊಳ್, ದಟ್ಟವಾದಂತ ಈ ಕಾಡಿನಲ್ಲಿ ಏನು ಬಿಡದೆ ವರ್ಬಳ್ ಇರುಪುದೇಂ. ಅಪ್ಪ ಈ ನಿಬಿಡ ಈ ಕಾಡಿನಲ್ಲಿ ಗೊತ್ತಾಯ್ತಾ, ಈ ದಟ್ಟವಾದಂತ ಈ ಕಾಡಿನಲ್ಲಿ ನೀನ್ ಒಬ್ಳೆ ಇದ್ಯಾಕವ ಇದೆಯಾ? ಇದೇನಿದೆಯಾ? ಪೊದಳ್ದು ಹಿಡಿದ ಕಾನನದೊಳ್, ದಟ್ಟವಾಗಿ ಹಿಡಿದು ತುಂಬಿಕೊಂಡಿರುವಂತ ಈ ಕಾಡಿನಲ್ಲಿ ಬಿಡದೆ ನೀನು ಒಬ್ಬಳೇ ಇರ್ಪುದೇಂ. ಹಠವನ್ನ ಇಟ್ಕೊಂಡು ಹಠವನ್ನ ಮಾಡಿ ಇಲ್ಲಿ ಒಬ್ಳೇ ಇದೆಯಲ್ಲ, ಇದೇನಿದು? ಇದು ಯಾವ ತರ ತಪಶ್ಚರಣ ಈ ಯೌವನದ ಸಂದರ್ಭದಲ್ಲಿ ಅಂತ ಹೇಳಿ ಅವನು ಕೇಳಿದವನೇ. ಎಷ್ಟು ಚೆನ್ನಾಗಿದೆ ನೋಡಿ. ಎಂದು ಬೆಸಗೊಳ್ಳುವುದಂ ಕಿರಿದು ಬೇಗಂ ತನ್ನೊಳ್ ತಾನೇ ಭಾವಿಸಿ. ಎಂದು ಬೆಸಗೊಳ್ಳುವುದಂ ಹಂಗಂತ ಅವನು ಕೇಳಿದಾಗ ಕಿರಿದು ಬೇಗಂ, ಅವಳಾಗ್ಲೇ ತಕ್ಷಣವೇ ಒಂದ್ ಸ್ವಲ್ಪ ಹೊತ್ತು ಇದ್ದು ತನ್ನೊಳ್ ತಾನೇ ಭಾವಿಸಿ, ಇವನೇನೋ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ನಾನು ಯಾರು ಏನು ಹೇಳ್ಬೇಕಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಮಹಾಶ್ವೇತ ಭಾವಿಸ್ಕೊಳ್ತಾ ಇದ್ದಾಳೆ. ಚೆನ್ನಾಗಿ ನೋಡಿ. ಸುರ ಮುನಿ ಸಿದ್ಧ ಖೇಚರರೊಳ್ ಆವ ಕುಲಂ ನಿಜ ಜನ್ಮದಿಂದಲ್ ಅಲಂಕರಿಸಿತು. ಪಂಚಭೂತಮಯವಾಗಿಯುಂ ಈತನುವಿಂದು ಇಂದೂ ಕಾಂತಿಯಂತಿರೆ ಪೊಳೆಯುತ್ತಂ ಇರ್ದಪುದು. ಇದೇಂ ಹೊಸ ಜವ್ವನದ ಏಳ್ಗೆಯೊಳ್ ತಪಶ್ಚರಣಮಿದೇಂ. ಪೊದಳ್ದು ಹಿಡಿದ ಕಾನನದೊಳ್ ಬಿಡದೆ ವರ್ಬಳ್ ಇರುಪುದೇಂ ಎಂದು ಬೆಸಗೊಳ್ಳುವುದಂ. ಹಾಗಂತ ಅವನು ಕೇಳಿದಾಗ, ಪ್ರಶ್ನೆಯನ್ನು ಮಾಡಿದಾಗ ಕಿರಿದು ಬೇಗಂ ತನ್ನೊಳ ತಾನೇ ಭಾವಿಸಿ, ತನ್ನೊಳಗಡೆ ಅವಳೇ ಆತ್ಮಗತವಾಗಿ ಮಾತನಾಡಿಕೊಂಡು ಅವಳೇ ಮಾತನಾಡಿ ಗೊತ್ತಾಯ್ತಾ, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಒಳಗೆ ತನ್ನೊಳಗೆ ಅವಳು ಮಾತಾಡ್ಕೊಂಡು ಈಗ ಏನು ಹೇಳ್ತಾನೆ ನೋಡೋಣ. ಇನ್ನೂ ಹೇಳಿಲ್ಲ, ಅವನ ಪ್ರಶ್ನೆಯನ್ನ ಕೇಳಿಸ್ಕೊಂಡ ತಕ್ಷಣನೇ ಇವಳಿಗೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಅಳೋದಕ್ಕೆ ಶುರು ಮಾಡ್ಬಿಟ್ಲು ಈ ಮಹಾಶ್ವೇತೆ. ಪೊಳೆರುವ ಅಲರ್ಗಣ್ಗಳಿಂ, ಪೊಳೆವ ಅಲರ್ಗಣ್ಗಳಿಂ ಮಿಳಿರುವ ಬೆಳ್ಪು ರಸಾತ್ಮಕಮಾಗಿ ಗಂಡ ಮಂಡಲ ತಲದಿಂದಂ ಇಂದಂ ಅಂದು ಇಳಿಯುತ್ತಿರ್ದುದು ಎನಲ್ ನಯನಾಂಬು ಲೋಚನಂಗಳಿನ್ ಇರದೆ ಉಣ್ಮಿ ಶಬ್ದಂ ಅಣಮ್ಮಿಲ್ಲದೆ ತೊಟ್ಟನ ಕಣ್ ಮಗುಳ್ದಳ್ ಅಗ್ಗಳಿಪ ಅಳಲಿಂದೆ ಮಾನಿನಿ ಮನಕ್ಕೆ ಅತಿ ವಿಸ್ಮಯಂ ಹಾಗೆ ಭೂಪನ. ತುಂಬಾ ಚೆನ್ನಾಗಿದೆ. ಅವನು ಪ್ರಶ್ನೆಯನ್ನ ಮಾಡಿದ ತಕ್ಷಣ ಇವಳಿಗೆ ಏನ್ ನೆನಪಾಯ್ತು ಏನೋ ಗೊತ್ತಿಲ್ಲ, ತುಂಬಾ ನೋವಾಯ್ತು ಅನ್ಸುತ್ತೆ, ಅಥವಾ ತನ್ನ ಪೂರ್ವ ವೃತ್ತಾಂತ ನೆನಪಾಗಿ ಮಹಾಶ್ವೇತೆ ಅಳ್ತಾ ಇದ್ದಾಳೆ. ಹೇಗೆ ಅತ್ಲು ಅನ್ನುವಂಥ ವಿಷಯವನ್ನ ಇಲ್ಲಿ ಕವಿ ಮಾತಾಡ್ತಾ ಇದ್ದಾರೆ. ಅವಳು ಅಳ್ತಾ ಇರೋದನ್ನ ಕಂಡು ಇವನ್ಗೆ ಆಶ್ಚರ್ಯ ಕೂಡ. ಅಯ್ಯಪ್ಪ ಇದೇನಪ್ಪ ಹೆಣ್ಮಗ್ಳು ಹಿಂಗೆ ಅಳ್ತಾ ಇದ್ದಾಳಲ್ಲ ಅಂತ. ಈ ಪದ್ಯದ ಹೆಸರೇ ಅದು ಹಂಗೆ. ಪೊಳೆವ ಅಲರ್ಗಣ್ಗಳಿಂ, ಅವಳ ಕಣ್ಣು ಒಳಿತಾ ಇದೆ. ಅಲರ್ಗಣ್ಣ ಅರಳಿರುವ ಪ್ರಸನ್ನವಾಗಿರುವಂತ ಅವಳ ಕಣ್ಣಿಂದ ಪೊಳೆವ ಅಲರ್ಗಣ್ಗಳಿಂ ಹೊಳಿತಾ ಇದೆ, ಮತ್ತು ಅರಳಿದ ಕಣ್ಣುಗಳು, ಆ ಕಣ್ಣುಗಳಿಂದ ಏನು ಮಿಳಿರುವ ಅಲ್ಲಾಡುವ ಮಿಳಿ ಎನ್ನುವ ಅಂತ ಅದಲ್ಲ, ಮಿಳಿರುವ ಬೆಳ್ಪು, ನಮ್ಮ ಕಣ್ಣಿನ ಸುತ್ತ ಇರುವಂತ ಆ ಬಿಳುಪು ಇದೆಯಲ್ಲ, ಅದು ಏನಾಯ್ತು, ಆ ಬಿಳಿ ಅನ್ನುವಂಥದ್ದು ರಸಾತ್ಮಕಮಾಗಿ ಅದು ರಸವಾಗಿ ಕಣ್ಣೀರಿನ ರೂಪದಲ್ಲಿ ಬರ್ತಾ ಇದೆ ಅಂತ ಕವಿ ಹೇಳ್ತಾ ಇರೋದು ಇದನ್ನ. ಪೊಳೆರುವ ಅಲರ್ಗಣ್ಗಳಿಂ, ಅವಳ ಒಳೆಯುವಂತಹ ಆ ಅರಳಿರುವಂತ ಕಣ್ಣುಗಳಿಂದ ಅಲ್ಲಾಡ್ತಾ ಇರುವಂತಹ ಅವಳ ಕಣ್ಣಿನ ಬೆಳ್ಪು ಇದೆಯಲ್ಲ, ಅದು ರಸವಾಗಿ ಗಂಡಮಂಡಲ ತಳದಿಂದಂ. ಗಂಡಮಂಡಲ ಅಂದ್ರೆ ಇದು ಇಲ್ಲಿಂದ ಆ ಕಣ್ಣಿನ ಒಳಗಡೆ ಇರುವಂತಹ ಬಿಳುಪಿ ಇದೆಯಲ್ಲ, ಅದು ರಸಾತ್ಮಕವಾಗಿ, ಅದೇ ಆ ಬಿಳುಪೆ ಏನೋ ರಸಾತ್ಮಕವಾಗಿ ಇಳಿತಾ ಇದೆಯೇನೋ ಕೆನ್ನೆಯ ಮೇಲೆ ಅಂತ ಹೇಳ್ತಾ ಇರೋದು. ಇದನ್ನ ಗಂಡ ಮಂಡಲ ಅಂತಾರೆ. ಇದು
ಗಂಡ ಮಂಡಲ ತಳದಿಂದಂ ಅಂದು ಇಳಿಯುತ್ತಿರ್ದುದು. ಅಯ್ಯೋ, ಅವಳ ಕಣ್ಣಿನ ಬಿಳಿಯ ಭಾಗ ಇದೆಯಲ್ಲ, ಅದೇ ರಸಾತ್ಮಕವಾಗಿ ಅವಳ ಕೆನ್ನೆಯ ಮೇಲೆ ಇಳಿತಾ ಇದೆಯಲ್ಲಪ್ಪ, ಕೆನ್ನೆಯ ಆ ಭಾಗದ ಮೇಲೆ ಇಳಿತಾ ಇದೆಯಲ್ಲಪ್ಪ ಅನ್ನುವ ಹಾಗೆ ಕಾಣ್ತಾ ಇದೆ. ಇಳಿಯುತ್ತಿರ್ದುದು ಎನಲ್ ಅನ್ನುವ ರೀತಿಯಲ್ಲಿ ನಯನಾಂಬು ಕಣ್ಣೀರು, ನಯನಾಂಬು ಕಣ್ಣೀರು, ಲೋಚನಂಗಳನ್ನಿರದೆ, ನಯನಾಂಬು ಲೋಚನಂಗಳಿನ್ ಇರದೆ ಹುಣ್ಣಿಮಿ ಅಂತ. ಆ ಕಣ್ಣಿನಲ್ಲಿ ಇರದೆ ಹುಣ್ಣಿಮಿ ಉರುಳುತ್ತಾ ಬೀಳುತ್ತಾ ಅಂತ, ಹಾರತ್ತಾ ಅಂತ, ಹುಣ್ಣಿಮಿ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಯನಾಂಬು ಲೋಚನಂಗಳಿನ್ ಇರದೆ, ಆ ಕಣ್ಣಿನಲ್ಲಿ ಇರದೆ, ಗೊತ್ತಾಯ್ತಾ? ನಯನಾಂಬು ಆ ಕಣ್ಣೀರು, ಲೋಚನಂಗಳಿನ್ನಿರದೆ ಆ ಕಣ್ಣಿನಲ್ಲಿ ಇರದೆ ಉಣ್ಮಿ ಉದುರ್ತಾ ಇದೆ. ಹೇಗೆ? ಶಬ್ದಂ ಅಣಂ ಇಲ್ಲದೆ, ಒಂದು ಚೂರೂ ಕೂಡ ಶಬ್ದ ಮಾಡದೆ ಮಹಾಶ್ವೇತೆಯ ಕಣ್ಣಿನಿಂದ ಆ ಹನಿಗಳು ಉದುರ್ತಾ ಇದ್ದಾವೆ. ಇಲ್ಲದೆ ತೊಟ್ಟನೆ ಮಗುಳ್ದಳ್ ಅಗ್ಗಳಿಪ ಅಳಲಿಂದೆ ಮಾನಿನಿ ಮನಕತಿ ವಿಸ್ಮಯಂ ಆಗೆ ಭೂಪನ. ಹಂಗಿರ್ಬೇಕಾದ್ರೆ ಹಣಂ ಇಲ್ಲದೆ, ಒಂದು ಚೂರು ಸದ್ದು ಮಾಡದೆ, ಶಬ್ದಂ ಹಣಂ ಇಲ್ಲದೆ, ಒಂದು ಚೂರೂ ಶಬ್ದವಿಲ್ಲದೆ, ತೊಟ್ಟನೆ ಮಗುಳ್ದಳ್ ಕಣ್ಣನ್ನ ಮುಚ್ಚಿಗೆ, ಅಗ್ಗಳಿಪ ಅಳಲಿಂದೆ, ಅಗ್ಗಳಿಪ ಮಗುಳ್ದಳ್ ಅಗ್ಗಳಿಪ ಅಳಲಿಂದೆ, ಅಗ್ಗಳಿಪ ತುಂಬಾ ದೊಡ್ಡ ದುಃಖದಿಂದ, ಅಗ್ಗಳಿಪ ಆಯ್ತಾ, ಎತ್ತರಿಸ್ಕೊಂಡು ಬರ್ತಾ ಇರುವಂತಹ ಆ ದುಃಖದಿಂದ, ಅಳಲಿಂದೆ, ಆ ಸಂಕಟದಿಂದ ಆ ಮಾನಿನಿ, ಆ ಮಹಾಶ್ವೇತೆ ಮನಕ್ ಅತಿ ವಿಸ್ಮಯಮ್ಮಾಗೆ ಭೂಪನ, ಅವಳು ಹಾಗೆ ನಡೆದುಕೊಳ್ತಾ ಇರುವಂತ ರೀತಿ ಚಂದ್ರಪೀಡನಿಗೆ ವಿಸ್ಮಯ ಆಯ್ತು. ಅಪ್ಪ, ಈ ಹೆಣ್ಮಗಳು ಅಳ್ತಾ ಇದ್ದಾಳಲ್ಲಪ್ಪ, ಇದೇನಪ್ಪ ಅಂತೇಳಿ ಅವನಿಗೆ ಒಂಥರ ಆಯ್ತು. ಮನಕ್ಕೆ ಅತಿ ವಿಸ್ಮಯಂ ಹಾಗೆ ಭೂಪನ, ಆ ಚಂದ್ರಪೀಡನಿಗೆ ಅತಿ ವಿಸ್ಮಯ ಆಯ್ತು ಅಂತ ಅಂದ್ಬಿಟ್ಟು ಅಚ್ಚರಿ ಆಯ್ತು. ಅಂತ ಆ ಕಾಂತೆ ಶೋಕಾಕ್ರಾಂತಿಯಾಗಿ, ಹಾಗೆ ಆ ಮಹಾಶ್ವೇತೆ ಶೋಕಾಕ್ರಾಂತಿಯಾಗಿ, ಶೋಕವನ್ನು ತುಂಬಿಕೊಂಡವಳಾಗಿ ಇದ್ದಾಗ ಹೇಗೆ ಆಯ್ತು ಅಂತ ಮಾತಾಡ್ತಾ ಇದ್ದಾನೆ ಕವಿ. ಎಂತ ಅದ್ಭುತವಾದಂತಹ ಕಲ್ಪನೆಯನ್ನ ನಮಗೆ ಕಟ್ಕೊಡ್ತಾನೆ ನೋಡಿ. ಅವಳ ದುಃಖ ಯಾವ ಥರದ್ದು ಅಂತ. ತುಂಬಾ ನೋವಾಗಿದೆ. ಆ ನೋವು ಎಂಥದ್ದು ಅಂತಂದ್ರೆ ನಮ್ ಕಲ್ಪನೆಗೆ ಮೀರಿದ್ದು ಅನ್ನುವಂತಹ ಅರ್ಥದಲ್ಲಿ. ಅವ್ರ ದುಃಖ ರೀ ಹೇಳಕ್ಕಾಗಲ್ಲ ರೀ, ಅದನ್ನ ಹೇಳಕ್ಕಾಗುತ್ತೆ ಅಂದ್ರೆ ಅವ್ರ ದುಃಖನ ಅಪ್ಪ ಯಾವ ಶತ್ರುಗೂ ಬೇಡ ಅಂತಾರಲ್ಲ, ಆ ಥರದ್ದೊಂದು ದುಃಖ, ನೋವನ್ನ ಮಹಾಶ್ವೇತೆ ಅನುಭವಿಸ್ತಾ ಇದ್ದಾಳೆ. ಅದನ್ನ ನಮಗೆ ನಾಗವರ್ಮ ಕವಿ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾನೆ ನೋಡಿ. ರಸಯಂ ತಾಂ ತಾಂಕಿ ಕಲ್ಪಾಂತರದ ಬರಸಿಡಿಲ್ ಏಯ್ತಂದು ಪೊಯ್ಯಲ್ ನೆಲಂ ಕಂಪಿಸುವಂತೆ ಅತ್ಯಂತ ಶೋಕಾಕುಲತೆಯಿನ್ ಅಳುತ್ತಿರ್ದಪ್ಪಳ್ ಓರಂದದಿಂ ಮಳ್ಗಿಸಲ್ ಇನ್ ಆರ್ಪರ್ ಈ ಶೋಕಮನ್ ಎನ್ನುತ್ತೆ ಭಯಗೊಂಡು ಇದೆತ್ತಲೀಗಳ್ ಬೆಸಗೊಂಡೆಂ ಕೆಮ್ಮನೆ ಎಂದು ಉಮ್ಮಳಿಸಿ ಪಿರಿದುಂ ಅಂದು ಆ ನೃಪಂ ವ್ಯಗ್ರನಾದಂ. ಅವನು ಹಾಗೆ ಪ್ರಶ್ನೆಯನ್ನ ಕೇಳಿದಾಗ ಅತ್ಯಂತ ದುಃಖದಿಂದ ಅವಳು ಅಳೋದಕ್ಕೆ ಆರಂಭಿಸಿದ್ಲು. ಅವಳು ಹಾಗೆ ಅಳೋದಕ್ಕೆ ಆರಂಭಿಸಿದಾಗ ಅವಳಲ್ಲಿದ್ದಂಥ ದುಃಖ ಎಂಥದ್ದು ಅನ್ನುವಂಥದ್ದನ್ನ ಕವಿ ಒಂದು ಅದ್ಭುತವಾದ ಚಿತ್ರಣ ಕೊಡ್ತಾನೆ. ರಸಯಿಂ ತಾಂ ತಾಂಕಿ ಕಲ್ಪಾಂತದ ಬರಸಿಡಿಲೇತಂದು ಪೊಯ್ಯಲ್ ನೆಲಂ ಕಂಪಿಸುವಂತೆ ಅತ್ಯಂತ ಶೋಕಾಕುಲತೆಯಿನ್ ಅಳುತ್ತಿರ್ದಪಳ್ ಓರಂದದಿಂ. ಅವಳು ಯಾವ ರೀತಿಯಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ಲು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದು. ರಸೆಯಂ ತಾಂ ತಾಂಕಿ, ರಸೆ ಅಂದ್ರೆ ಭೂಮಿಯ ಒಳಗಡೆ ಇರುವಂತ ಭಾಗ ಅಂತ ಮಾತಾಡ್ತಾರೆ.
ಅತಳ ವಿತಳ ಸುತಳ ರಸಾತಳ ತಲಾತಳ ಮಹಾತಳ ಪಾತಾಳ ಅಂತ ಹಿಂಗೆ ಮಾತಾಡಲ್ವಾ? ಆ ರೀತಿಯಲ್ಲಿ ಭೂಮಿಯ ಒಳಗಡೆ ರಸಯಂ ತಾಂ ತಾಂಕಿ, ಏನು ಭೂಮಿಯ ನಡುಮಧ್ಯದಲ್ಲಿರುವಂತ ಭಾಗವನ್ನ ಯಾವುದೋ ಒಂದು ಸೋಕದು ತಾಂಕಿ, ಯಾವುದದು? ಕಲ್ಪಾಂತದ ಬರಸಿಡಿಲಿ ಐತಂದು ಪೊಯ್ಯಲ್. ಶತಮಾನ ಕೊನೆಗೊಳ್ಳುವಾಗ ಮಳೆ ಇಲ್ಲದೆ ಒಡೆಯುವ ಸಿಡಿಲು ಹಾಗೆ ಏನೋ ರಸೆಯನ್ನ ತಲುಪುತ್ತಂತೆ, ಆ ಭೂಮಿಯ ಒಳಗಡೆ ಹೊಡೆಯುತ್ತಂತೆ ಆ ಸಿಡಿಲು, ಬರಸಿಡಿಲು. ರಸಯಂ ತಾಂ ತಾಂಕಿ, ಯಾವುದದು? ಕಲ್ಪಾಂತರದ ಬರಸಿಡಿಲು. ಯುಗವನ್ನ ಕೊನೆ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಪ್ರಕೃತಿಯಿಂದಾಗುವಂತಹ ಒಂದು ಅವಘಡದಿಂದ ಆ ಯುಗ ಮುಕ್ತಾಯ ಆಗುತ್ತೆ. ಹಾಗೆ ಮುಕ್ತಾಯ ಆಗುವ ಹಾಗೆ ಹೊಡೆಯುವಂತ ಬರಸಿಡಿಲಿನ ಹಾಗೆ ಇವನು ಚಂದ್ರಪೀಡ ಕೇಳಿದಂತ ಆ ವಿಚಾರ ಇವಳಿಗೆ ಅಷ್ಟು ನೋವು ಮಾಡ್ತು, ಆಳಕ್ಕೋಗಿ ಅಂತ, ಹೃದಯಕ್ಕೋಗಿ ಅಂತ. ಹೇಗೆ ರಸಯಿಂ ಭೂಮಿಯ ಒಳಗಡೆ ಮಧ್ಯಭಾಗಕ್ಕೆ ಹೋಗುತ್ತೋ ಹಂಗೇನೆ ಇವಳ ಹೃದಯದ ಮಧ್ಯಭಾಗಕ್ಕೆ ಆ ವಿಷಯ ನಾಟಿತು ಅನ್ನುವಂಥದ್ದನ್ನು ಹೇಳಕ್ಕೆ ಕವಿ ಹೀಗೆಲ್ಲ ಹೇಳ್ತಾ ಇದ್ದಾನೆ. ರಸಯಂ ತಾಂ ತಾಂಕಿ ಕಲ್ಪಾಂತದ ಬರಸಿಡಿಲ್ ಏಯ್ತಂದು ಪೊಯ್ಯಲ್ ಹೊಡೆಯಲು, ನೆಲಂ ಕಂಪಿಸುವಂತೆ, ನೆಲ ಹೇಗೆ ನಡುಗುತ್ತೋ ಹಾಗೆ ಅತ್ಯಂತ, ಹಾಗೆ ಆ ಏನು ಎತ್ತ ಅಂತ ಕೇಳಿದಾಗ ಅದನ್ನ ನೆನೆಸ್ಕೊಂಡು ಇವಳು ಕೂಡ ಅತ್ಯಂತ ಶೋಕಾಕುಲತೆಯಿನ್, ಶೋಕವನ್ನ ತುಂಬಿದವಳಾಗಿ ವ್ಯಾಪಿಸಿಕೊಂಡವಳಾಗಿ ಅಳುತ್ತಿರ್ದಪಳ್, ಹೇಗೆ ಓರಂದದಿ ಒಂದೇ ಸಮನೆ ಹೇಳ್ತಾ ಇದ್ದಾಳೆ. ಹೇಗೆ ರಸಯಂ ತಾಂ ತಾಂಕಿ ಕಲ್ಪಾಂತದ ಬರಸಿಡಿಲೈತಂದು ಪೊಯ್ಯಲ್, ನೆಲಂ ಕಂಪಿಸುವಂತೆ. ಮಾಮೂಲಿ ಸಿಡಿಲು ಹೊಡೆದಾಗ ಭೂಮಿಯ ಮೇಲಿನ ಮರಗಳು ಮನೆಗಳು ಅವೋ ಇವೋ ಎಲ್ಲ ಮುರಿದೋಯ್ತವೆ, ಹಾಳಾಯ್ತವೆ, ನಷ್ಟ ಆಯ್ತವೆ. ಕಲ್ಪಾಂತದ ಬರಸಿಡಿಲು ಹೊಡೆದ್ರೆ ಭೂಮಿಯ ಮಧ್ಯಭಾಗದವರೆಗೂ ಹೋಗುತ್ತೆ, ಅಷ್ಟು ಪವರ್ಫುಲ್ ಅದು ಅಂತ. ಅಷ್ಟು ಪವರ್ಫುಲ್ ಆಗಿರುವಂತ ಬರಸಿಡಿಲಿನ ಹಾಗೆ ಇವಳು ನೆನೆಸಿಕೊಂಡಂತ ವಿಷಯವು ಇವಳಿಗೆ ಅಷ್ಟೊಂದು ದುಃಖವನ್ನು ಕೊಡ್ತಾ ಇದೆ ಅಂತ. ಈಗ ಇವನು ಕೇಳದ್ನಲ್ಲ ಆ ವಿಷಯ. ರಸಯಂ ತಾಂ ತಾಂಕಿ ಕಲ್ಪಾಂತದ ಬರಸಿಡಿಲ್ ಏಯ್ತಂದು ಪೊಯ್ಯಲ್, ನೆಲಂ ಕಂಪಿಸುವಂತೆ ಅತ್ಯಂತ ಆಕುಲತೆಯಿನ್ ಅಳುತ್ತಿದ್ದಾಳೆ. ಹೇಗೆ ಒಂದೇ ಸಮಯ ಓರಂದದಿಂ ಮಳ್ಗಿಸಲ್, ಇದನ್ನ ಸಮಾಧಾನ ಮಾಡಕ್ಕೆ, ಇವಳನ್ನ ಸಮಾಧಾನ ಪಡಿಸಕ್ಕೆ, ನಿಲ್ಸಕ್ಕೆ, ಮಳ್ಗಿಸಲ್ ಸಮಾಧಾನ ಮಾಡಕ್ಕೆ. ಮಳ್ಗಿಸಲ್ ಆರ್ಪರ್ ಈ ಶೋಕಮನ್ ಎನ್ನುತ್ತೆ. ಅಪ್ಪ ಇನ್ಯಾರಪ್ಪ ಈ ಶೋಕವನ್ನ ಕಡಿಮೆ ಮಾಡೋರು? ಅಪ್ಪ ಇದೇನಪ್ಪ ಇದು ಅಂತೇಳಿ ಎನ್ನುತ್ತೆ. ಭಯಂಗೊಂಡು ಆ ಚಂದ್ರಪೀಡ, ಅಯ್ಯೋಯ್ಯೋ ಇದೇನೇನಪ್ಪ, ಇದ್ಯಾಕಪ್ಪ ಈ ಪ್ರಶ್ನೆ ಕೇಳ್ದೆ ನಾನು, ಇವ್ರು ನೋಡಿದ್ರೆ ಒಂದೇ ಸಮ ಅಳ್ತಾ ಇದ್ದಾರಲ್ಲಪ್ಪ, ಏನಪ್ಪ ಹೀಗೆ ಇಷ್ಟೊಂದು ದುಃಖಿತರಾಗೋಗಿದ್ದೀರಲ್ಲಪ್ಪ, ಇಷ್ಟೊಂದು ಸಂಕಟ ಪಡ್ತಾ ಇದ್ದಾರಲ್ಲಪ್ಪ, ಇದೆಲ್ಲೆಲ್ಲೋ ಕೇಳ್ಬಿಟ್ನಲ್ಲ ನನ್ನ ಪ್ರಶ್ನೆನ ನೋಡಿ. ಭಯಂಗೊಂಡು ಇದೆತ್ತೆತ್ತಲೀಗಳ್, ಅಯ್ಯೋ ಇದು ಎಲ್ಲೆಲ್ಲೋ ಕೇಳ್ಬಿಟ್ನಲ್ಲ ಆ ಪ್ರಶ್ನೆ. ಇದೆತ್ತೆತ್ತಲೀಗಳ್ ಬೆಸೆಗೊಂಡೆಂ, ನಾನು ಇದೆತ್ತೆತ್ಲೋ ಏನೇನೋ ಕೇಳ್ಬಿಟ್ನಲ್ಲಪ್ಪ ಗೊಂಡೆಂ. ಕೆಮ್ಮನೆ, ಅಯ್ಯೋ ಸುಮ್ಮನಿರ್ನಾರ್ದೇನೆ ನಾನು, ಕೆಮ್ಮನೆ ಎಂದು ಉಮ್ಮಳಿಸಿ ಅಂತ ಅವನು ದುಃಖ ಪಟ್ಕೊಂಡು ಸಂಕಟ ಪಟ್ಕೊಂಡು, ಪಿರುದುಂ ಅವನು ಕೂಡ ತುಂಬಾ ಸಂಕಟವನ್ನು ಮಾಡ್ಕೊತಾನೆ. ಪಿರುದುಂ ಆನ್ ರೂಪಂ ವ್ಯಗ್ರನಾದಂ, ಅವನು ಕೂಡ ಅವತ್ತು ಅಂದು ಆ ಪ್ರಶ್ನೆಯನ್ನ ಕೇಳಿ ಅವಳಂಗ ಆಡ್ತಾ ಇದ್ದಾಗ ಇವನು ಕೂಡ ಚಿಂತಿತನಾದ, ವ್ಯತೆಗೆ ಒಳಗಾದ, ಸಂಕಟಕ್ಕೆ ಈಡಾದ ಅಂತ ಮಾತಾಡ್ತಾ ಇರೋದು. ಚೆನ್ನಾಗಿದೆ ನೋಡಿ. ರಸಯಂ ತಾಂ ತಾಂಕಿ ಕಲ್ಪಾಂತದ ಬರಸಿಡಿಲ್ ಏಯ್ತಂದು ಪೊಯ್ಯಲ್, ನೆಲಂ ಕಂಪಿಸುವಂತೆ ಅತ್ಯಂತ ಶೋಕಾಕುಲತೆಯಿನ್ ಅಳುತ್ತಿರ್ದಪಳ್ ಓರಂದದಿಂ ಮಳ್ಗಿಸಲ್ ಇನ್ನಾರಾರ್ಪರ್. ಆ ರೀತಿಯಾಗಿ ಶೋಕವನ್ನ
ಹೇಗೆ ರಸಯಂ ತಾಂಕಿ ಕಲ್ಪಾಂತರದ ಬರಸಿಡಿಲು ಏತಂದು ಪೊಯ್ಯಲ್, ಹೇಗೆ ಕಲ್ಪಾಂತದ ಬರಸಿಡಿಲು ಹೊಡೆದ್ರೆ ಗೊತ್ತಾಯ್ತಾ ನೆಲ ಕಂಪಿಸುತ್ತೋ ಹಾಗೆ ಇವಳು ನಾನು ಕೇಳಿದಂತ ಈ ಪ್ರಶ್ನೆಗೆ ಇಷ್ಟು ಶೋಕಾಕುಲಿತೆ ಆಗೋದ್ಲಲ್ಲ ನೋಡಿ. ಕಂಪಿಸೋದು ಅತ್ಯಂತ ಶೋಕಾಕುಲತೆಯಿನ್ ಅಳುತ್ತಿದ್ದಳ್. ಮನಸ್ಸಿನ ಮಧ್ಯದೊಳಗೆ ಇವಳಿಗೆ ಏನೋ ಸಂಕಟ ಆದಾಗ, ವಿಪರೀತ ಸಂಕಟ ಆದಾಗ ಅಳ್ತಾ ಇದ್ದಾಳ, ಹಂಗಳ್ತಾ ಇದ್ದಾಳಲ್ಲ ಇವಳು. ಇದೇನಪ್ಪ ರಸೆಗೆ ಕಲ್ಪಾಂತರದ ಬರಸಿಡಿಲು ಹೊಡೆದಾಗ ಭೂಮಿ ಹೇಗೆ ಕಂಪಿಸುತ್ತೋ ಹಾಗೆ ಇವಳು ನನ್ನ ಪ್ರಶ್ನೆ ಕೇಳ್ಕೊಂಡು ಇಷ್ಟದ ಆಳವಾಗಿ ತುಕ್ಕಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ಇರ್ದಪಳ್ ಓರಂದದಿಂ, ಒಂದೇ ಸಮನೆ ಇವಳು ಏನಪ್ಪ ಹಿಂಗಂತ ಇದ್ದಾಳಲ್ಲ, ಮಳ್ಗಿಸಲ್ ಇನ್ನಾರ್ಪರ್, ಹೇಗಿದೆ ಅವಳ ದುಃಖ ಅಂತಂದ್ರೆ ಅದನ್ನ ಸಮಾಧಾನ ಮಾಡಕ್ ಯಾರ ಕೈಲೂ ಸಾಧ್ಯವಿಲ್ವೇನೋ ಅನ್ನೋವಷ್ಟ ಮಟ್ಟಿಗೆ ಅವಳು ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಮಳ್ಗಿಸಲ್ ಆರ್ಪರ್, ಯಾರಿಗೆ ಸಾಧ್ಯವಿದೆ ಇವಳು ಹತ್ರಕ್ಕೆ ಹೋಗಿ ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋ ಧೈರ್ಯ ಯಾರಿಗಾದ್ರೂ ಇದೆಯಾ? ಅಷ್ಟೊಂದು ಅವಳು ವ್ಯಾಕುಲತೆಯನ್ನ ಅನುಭವಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇರೋದು. ಈ ಶೋಕಮನ್ ಏನತ್ತೆ ಭಯಗೊಂಡು ಇದೆತ್ತೆತ್ತಲೀಗಳ್ ಇದು ಎಲ್ಲೆಲ್ಲೋ ನಾನು ಕೇಳ್ಬಿಟ್ನಲ್ಲಪ್ಪ ಅಂತೇಳಿ ಬೆಸೆಗೊಂಡೆ, ನಾನು ಯಾಕೆ ಕೇಳ್ದೆ ಅಂತ ಹೇಳಿ ಕೆಮ್ಮನೆಂದು ಉಮ್ಮಳಿಸಿ, ನಾನು ಯಾಕೆ ಸುಮ್ಮನೆ ಮಾಡ್ದಾನೆ ಹಿಂಗೆಲ್ಲ ಕೇಳ್ಬಿಟ್ಟೆ ಅಂತ ಹೇಳಿ ಉಮ್ಮಳಿಸಿ ದುಃಖವನ್ನ ಪಟ್ಟು ಪಿರುದುಂ ಅವತ್ತು ಬಹಳ ದೊಡ್ಡದಾಗಿ ಗೊತ್ತಾಯ್ತಾ ದುಃಖ ಶೋಕಿತನಾಗಿ ಇವನು ದೊಡ್ಡ ರೀತಿಯಲ್ಲಿ ಸಂಕಟವನ್ನು ಅನುಭವಿಸ್ತಾ ಅಂದು ಆ ನೃಪಂ ವ್ಯಗ್ರನಾದನು. ಆ ರೀತಿಯಾಗಿ ಅವನು ಕೂಡ ಸಂಕಟಕ್ಕೆ ಒಳಗಾದ. ಮುಂದಕ್ಕೆ ಏನಾಯ್ತು ನೋಡೋಣ. ಅಂತು ನೃಪನ್ ಅತಿ ವ್ಯಗ್ರನಾಗಿ ಮುಖ ಪ್ರಕ್ಷಾಳನಾರ್ಥಂ ಪೇರಡವಿಯೊಳ್ ಅಂಜುಳಿಯಂ ಜಲಮಂ ತಂದು ದೇವಿಯರ್ ಅವಧಾರಿಸುವುದೆಂದು ಭೂಪ ನಿಳಿಂಪನ್ ಉಪರೋಧಿಸುತ್ತಂ ಏರೆಯೇ. ತುಂಬಾ ಚೆನ್ನಾಗಿದೆ ಇದು. ಹೇಗೆ ಆ ದೇವತೆಯಂತಿದ್ದಂತಹ ಮಹಾಶ್ವೇತೆಯನ್ನ ಸಮಾಧಾನ ಪಡಿಸಿದ. ಅಂತೂ ಹಾಗೆ ನೃಪನ್ ಅತಿ ವ್ಯಗ್ರನಾಗಿ ಆ ರೀತಿಯಲ್ಲಿ ಅಯ್ಯೋ ಇದು ಎಲ್ಲೆಲ್ಲೋ ಹೋಗಿ ನಾನು ಎಮ್ಮನ್ನ ಪ್ರಶ್ನೆ ಮಾಡ್ಬಿಟ್ನಲ್ಲಪ್ಪ ನಾನು ಅಂತೇಳಿ ಇವನು ಸಂಕಟಕ್ಕೆ ಒಳಗಾಗಿ ಗಾಬರಿಗೊಂಡು ವ್ಯಥೆಯನ್ನ ಅನುಭವಿಸ್ತಾ ವ್ಯಗ್ರನಾಗಿ ಆ ಕಾರಣಕ್ಕೆ ಏನು ಮಾಡ್ಕ ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ ಅನ್ನಕ್ಕೂ ಆಗಲ್ಲ. ಅವನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಸಂತೋಷದಲ್ಲಿರೋರ್ನ ಹೇಗೋ ಮಾತಾಡಿಸ್ಬೋದು ಚೆನ್ನಾಗಿ, ದುಃಖದಲ್ಲಿರೋರನ್ನ ಸಮಾಧಾನ ಮಾಡೋಕ್ಕಾಗ್ಲಿ ಮಾತಾಡ್ಸೋಕ್ಕಾಗ್ಲಿ ತುಂಬಾ ಕಷ್ಟ. ಹಂಗಾಗೋಯ್ತು ಇವನಿಗೆ, ಚಂದ್ರಾಪೀಡನಿಗೆ. ಮಹಾಶ್ವೇತೆ ಹೇಳ್ತಾ ಇದ್ದಾಗ ಮುಖ ಪ್ರಕ್ಷಾಳನಾರ್ಥಂ ಮುಖವನ್ನ ತೊಳೆದುಕೊಳ್ಳುವ ದೆಸೆಯಿಂದ ಅಥವಾ ಮುಖವನ್ನ ತೊಳೆದುಕೊಳ್ಳಲಿ ಎನ್ನುವಂತ ದೆಸೆಯಿಂದ ಕಾರಣಕ್ಕೋಸ್ಕರ ಏನ್ ಮಾಡ್ದ, ಪೇರಡವಿಯೊಳ್ ಆ ಬೃಹದಾದಂತಹ ದಟ್ಟವಾದಂತಹ ಅಡವಿಯಲ್ಲಿ ಅಂಜುಳಿಯಂ ತನ್ನ ಕೈಯಿಂದ ಬೊಗಸೆಯಿಂದ ಅಂಜುಳಿಯಂ ಜಲಮಂ ತಂದು ಜಲವನ್ನ ತಂದು ದೇವಿಯರ್ ಅವಧಾರಿಸುವುದೆಂದು. ಅಪ್ಪ ಇದು ಅಲ್ಲಿ ಹೋಗ್ಬಿಟ್ಟು ಅವನ ನೀರನ್ನ ಹಿಂಗೆ ತಗೊಂಡ್ಬೋದು, ದೇವಿಯರ್ ತಗೋಬೇಕು ಅಂತ ಹೇಳಿ ಹಿಂಗೆ ಹೇಳ್ದ ಅಷ್ಟೇ. ಭೂಪ ನಿಳಿಂಪನ್ ಉಪರೋಧಿಸುತ್ತಂ ಎರೆಯೇ. ಆ ದೇವತೆ ಅಂತಿರುವಂತ ಆ ಮಹಾಶ್ವೇತೆಯನ್ನ ಒತ್ತಾಯ ಮಾಡುತ್ತಿದ್ದ. ತಗೊಳ್ಳಿ ಅಂತ ಕೇಳ್ತಾ ಇದ್ದ. ಎರೆ ತಗೊಳ್ಳಿ ನೀರು ಇಲ್ಲಿ ಅಲ್ಲ, ನೀವು ಒಳದ್ ನಿಲ್ಸಿ ತಗೊಳ್ಳಿ, ಕಣ್ಣೀರು ಒರೆಸ್ಕೊಳ್ಳಿ, ಮುಖ ತೊಳ್ಕೊಳ್ಳಿ ಅಂತ ಅನ್ಬಿಟ್ಟು ಹಾಗೆ ಹೇಳ್ತಾ ಇದ್ದ ಅನ್ನುವಂಥದ್ದು ಒಂದು ಪಾಠಾಂತರ. ಇನ್ನೊಂದು ಪಾಠಾಂತರ ಇದೆ. ಏನು ಅಂದ್ರೆ, ಜಲಮಂ ತಂದು ದೇವಿಯರ್ ಅವಧಾರಿಸುವುದೆಂದು ಭೂಪನ್ ಭೂಪನ್ ಅಂತ ಬಿಡಿಸ್ಕೊಂಡು ಇಳಿಂಪು ಅಂತಾನೆ ದುಃಖವನ್ನ ಹೋಗಲಾಡಿಸುವ ರೀತಿಯಲ್ಲಿ ಎರೀತಾ ಇದ್ದ ನೀರನ್ನ ಅನ್ನುವ ಪಾಠಾಂತರವೂ ಕೂಡ ಇದೆ. ನಿಳಿಂಪನ್ ಅಂತ ಅರ್ಥನೂ ಇದೆ. ನಿಳಿಂಪ ಅಂತಂದ್ರೆ ದೇವತೆ ಅಂತ, ಗೊತ್ತಾಯ್ತಾ? ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಜಲಮಂ ತಂದು ದೇವಿಯರ್ ಅವಧಾರಿಸುವುದೆಂದು ಭೂಪ ನಿಳಿಂಪನ್ ಉಪರೋಧಿಸುತ್ತಂ ಎರೆಯೇ.
ಆ ದೇವತೆಯನ್ನ ಒತ್ತಾಯ ಪಡಿಸುತ್ತಾ ಆ ನೀರನ್ನ ಎರೆದ ಅಂತನೂ ಕೂಡ ಆಗತ್ತೆ. ಎರಡೂ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರು ಕೂಡ ಏನು ತಪ್ಪಾಗಲ್ಲ. ಅಂತೂ ನೃಪನ್ ಅತಿ ವ್ಯಗ್ರನಾಗಿ ಮುಖ ಪ್ರಕ್ಷಾಳನಾರ್ಥಂ ಪೇರಡವಿಯೊಳ್ ಅಂಜುಳಿಂ, ಅಂಜುಳಿ ಅಂದ್ರೆ ಬೊಗಸೆಯಿಂದ, ಅಂಜುಳಿಂ ಜಲಮಂ ತಂದು ದೇವಿಯರ್ ಅವಧಾರಿಸುವುದೆಂದು ಭೂಪ ನಿಳಿಂಪನ್ ಉಪರೋಧಿಸುತ್ತಂ ಎರೆಯೇ ಅಂತನ್ಬಿಟ್ಟು ಆ ದೇವತೆಯನ್ನ ಸಮಾಧಾನ ಪಡಿಸುವಂತೆ, ಅಥವಾ ಆ ಭೂಪ ಆ ರಾಜನು ಆ ಮಹಾಶ್ವೇತಿಯ ದುಃಖವನ್ನು ಹೋಗಲಾಡಿಸಲು ಆ ನೀರನ್ನ ಎರೆದ ಅಂತನ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡ. ಅಳವಿಲ್ಲದಳುತಿರೆ ಕೆಂಪೆಳೆಸಿದ ಬಾಷ್ಪಾಂಬು ಪೂರ್ಣ ಲೋಚನಂ ತಜ್ಜಳದಿಂದೆ ಖರ್ಚಿ ವಲ್ಕ ಆಂಚಲದಿಂ ನಿಜ ವದನ ಬಿಂಬಮಂ ಸತಿ ತೊಡೆದಳ್. ಅವನು ಹಾಗೆ ನೀರನ್ನ ತಂದು ಹಿಂಗೆ ಹಿಡ್ಕೊಂಡಾಗ ಅವಳು ಏನು ಮಾಡಿದ್ಲು ಅಂತ ಹೇಳ್ತಾ ಇರೋದು. ಅಳವಿಲ್ಲದಳುತ್ತಿರೆ, ತುಂಬಾ ಸೊಗಸಾಗಿದೆ. ಅಳವಿಲ್ಲದೆ ಅಳುತ್ತಿರೆ, ಕಂಟ್ರೋಲ್ ಮಾಡಕ್ಕಾಗದೇನೆ ಅಳ್ತಾ ಇರ್ತಾರಲ್ಲ, ಆಗ ಅಳುತ್ತಾ ಇರಬೇಕಾದ್ರೆ ತಡೆದುಕೊಳ್ಳಲಾಗದಂತಹ ದುಃಖವನ್ನು ಅನುಭವಿಸುತ್ತಾ ಅಳ್ತಾ ಇರುವಂತಹ ಸಂದರ್ಭವನ್ನ ಅಳವಿಲ್ಲದ ಅಳುತ್ತೀರೆ ಅಂತ ಹೇಳ್ತಾರೆ. ಅಳವಿಲ್ಲದ ಅಳುತ್ತಿರೆ, ಅಳವಿಲ್ಲದ ಅಳುತ್ತಿರೆ ಕೆಂಪೆಳಸಿದ ಬಾಷ್ಪಾಂಬು ಪೂರ್ಣ ಲೋಚನಮಂ. ಕೆಂಪೆಳಸಿದ, ಕೆಂಪಾಗಿರುವ ಏನು ಬಾಷ್ಪಾಂಬು ಪೂರ್ಣ ಲೋಚನಮಂ, ಕೆಂಪಾಗಿರುವಂತ ಕಣ್ಣು, ಆ ಕಣ್ಣಿನಲ್ಲಿ ಕಣ್ಣೀರನ್ನ ತುಂಬಿಕೊಂಡಿದ್ದಾಳೆ. ಲೋಚನಮಂ ತಜ್ಜಳದಿಂದ ಖರ್ಚಿ ಅಂದ್ರೆ ತೊಳೆದು, ಅವಳು ತಡೆದುಕೊಳ್ಳಲಾಗದಂತಹ ದುಃಖದಿಂದ ಅಳ್ತಾ ಇರಬೇಕಾದ್ರೆ ಕೆಂಪಾಗಿರುವಂತಹ ಜೊತೆಗೆ ಕಣ್ಣೀರು ತುಂಬಿಕೊಂಡಿರುವಂತಹ ಆ ಕಣ್ಣುಗಳನ್ನ ಅವನು ತಂದು ಕೊಟ್ಟಂತ ನೀರಿನಿಂದ ಖರ್ಚಿ ತೊಳೆದು ವಲ್ಕಾಂಚಲದಿಂ ಆ ನಾರು ಮಡಿಯಿಂದ, ಅವಳು ಓದ್ಕೊಂಡಿಲ್ಲ, ಆ ನಾರು ಮಡಿಯಿಂದ ನಿಜ ವದನ ಬಿಂಬಮಂ ಅವಳ ಮುಖವನ್ನ ಸತಿ ತೊಡೆದಳ್, ಆ ಮಹಾಶ್ವೇತೆ ಒರೆಸಿಕೊಂಡಳು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ನೋಡಿ. ಅಳವಿಲ್ಲದ ಅಳುತ್ತಿರೆ, ಅಳವಿಲ್ಲದೆ ಅಳುತ್ತಿರೆ ಅಂತ. ನಿಲ್ಸಕ್ಕಾಗದೆ ಹೇಳ್ತಾ ಇರ್ಬೇಕಾದ್ರೆ, ತಡೆದುಕೊಳ್ಳಕ್ಕಾಗದೆ ಹೇಳ್ತಾ ಇರ್ಬೇಕಾದ್ರೆ ಅಸಾಧ್ಯವಾದಂಥ ದುಃಖವನ್ನ ಕಂಡಾಗ, ಅನುಭವಿಸಿದಾಗ ಈ ತರ ಆಗತ್ತೆ. ಅಳವು ಅಂತಂದ್ರೆ ಸಾಮರ್ಥ್ಯ ಅಂತ, ಅಳವಿಲ್ಲದೆ ಅಂತಂದ್ರೆ ಸಾಮರ್ಥ್ಯವೇ ಇಲ್ಲ ದುಃಖವನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ, ಅಲ್ವಾ? ನಿಯಂತ್ರಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಅವಳ ಪಾಡುಗಳು ಅಳ್ತಾ ಇದ್ದಲ್ಲ ಒಂದೇ ಸಮ. ಹಂಗಿರ್ಬೇಕಾದ್ರೆ ಅಳವಿಲ್ಲದ ಅಳುತ್ತಿರೆ ಕೆಂಪೆಳಸಿದ ಬಾಷ್ಪಾಂಬು ಪೂರ್ಣ ಲೋಚನಮಂ, ಕೆಂಪಾಗಿರುವ ಜೊತೆಗೆ ಕಣ್ಣೀರಿನಿಂದ ತುಂಬಿಕೊಂಡಿರುವಂತಹ ತನ್ನ ಕಣ್ಣುಗಳನ್ನ ಅವನು ತಂದುಕೊಟ್ಟಂತ ಜಲದಿಂದ, ತಜ್ಜಳದಿಂದ ಖರ್ಚಿ ತೊಳೆದು ಅಂತ, ಖರ್ಚಿನ ತೊಳೆದು ಅವನು ತಂದುಕೊಟ್ಟಂತಹ ಆ ನೀರಿನಿಂದ ತೊಳೆದು ವಲ್ಕಾಂಚಲದಿಂ, ವಲ್ಕಾಂಚಲ ಆ ನಾರು ಮಡಿಯಿಂದ ನಿಜ ವದನ ಬಿಂಬಮಂ ಸತಿ ತೊಡೆದಳ್, ಅವಳ ಮುಖವನ್ನ ಅವಳು ಒರೆಸಿಕೊಂಡಳು ಅಂತಂದ್ಬಿಟ್ಟು ಹೇಳ್ತಾರೆ. ಅಂತ ಕಾಂತೆ, ಅಂತೂ ಆ ಕಾಂತಿ ಅಂದ್ರೆ ಆ ಮಹಾಶ್ವೇತೆ ಶೋಕಾಕ್ರಾಂತೆಯಾಗಿರ್ಪುದಂ, ಅವಳು ಶೋಕವನ್ನು ಅನುಭವಿಸುತ್ತಿದ್ದಾಗ ಕಂಡು, ಅವಳು ಆ ರೀತಿಯಾಗಿ ಶೋಕವನ್ನು ಅನುಭವಿಸ್ತಾ ಇದ್ದಾಗ ಕಂಡು ಇಂತಪ್ಪವರುಂ ಅಳುವಂದಂ ಅದ್ಭುತವೆಂದು ಮನದೊಳ್ ಭಾವಿಸುತ್ತಮ್ಮಿರೇ. ನಿಮ್ಮ ಪದ್ಯದ ಹೆಸರಿದು. ಅಂತ ಕಾಂತೆ ಶೋಕಾಕ್ರಾಂತಿಯಾಗಿರ್ಪುದಂ, ಅವಳು ಹಾಗೆ ಸಂಕಟ ಭರಿತವಾಗಿ, ದುಃಖ ಭರಿತವಾಗಿ ಶೋಕಿಸ್ತಾ ಇರಬೇಕಾದ್ರೆ ಕಂಡು ಅದನ್ನು ನೋಡಿ ಇಂತಪ್ಪವರುಂ, ಎಂತೆಂಥ ವಿಶೇಷಗಳನ್ನು ಮಾಡಿದ್ಲು ಈ ತಾಯಿ. ಅತಿ ಗಂಭೀರೆ, ಗೊತ್ತಾಯ್ತಾ? ಆಮೇಲೆ ಇದೇನೋ ಎಂಥ ರೀತಿಯಲ್ಲಿ ಇದನ್ನ ಸ್ವಸ್ಥ ಮನಸ್ಥಿತಿಯನ್ನ ಇಟ್ಕೊಂಡಿದ್ದವಳು ಇವಳು, ಅಲ್ವಾ?
ಇಷ್ಟು ದೇವತಾ ಸ್ತ್ರೀಯಾಗೆ ಅತ್ಯುತ್ತಮ ದಿವ್ಯಾಕಾರೆ ಗೊತ್ತಾಯ್ತಾ ಅಂಥವಳು ಹಿಂಗೆ ಅಳ್ತಾ ಇದ್ದಾಳಲ್ಲಪ್ಪ. ನಾನು ಅಪರಿಚಿತ ಅಭ್ಯಾಗತ, ಅವನನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಂಡು ಸಮಾಧಾನ ಮಾಡಿ ನೀನೇನು ಗಾಬರಿ ಆಗಬೇಡ ಅಂತ ಹೇಳಿ ನನಗೆ ಸಮಾಧಾನ ಕೊಟ್ಟು, ನನ್ನ ಗಂಡು ನನಗೆ ಸಮಾಧಾನ ಮಾಡಿ ಹಣ್ಣು ಹಂಪ್ಲನ್ನೆಲ್ಲ ಕೊಟ್ಟು ಹೌದಾ ಹಿಂಗಾಗೋಯ್ತಾ ಅಂತ ಎಲ್ಲ ಕೇಳಿ ಸಮಾಧಾನ ಮಾಡಿ ಕಳಿಸುವಂತಹ ಮತ್ತು ಈ ಏಕಾಂತ ಸ್ಥಳದಲ್ಲಿ ಯಾವ ರೀತಿಯ ಭಯವೂ ಇಲ್ಲದೆ ವಾಸ ಮಾಡ್ತಾ ಇರುವಂಥ ಈ ಹೆಣ್ಮಗಳಿಗೆ ದುಃಖ ಅಂದರೆ ಏನ್ರಿ, ಇವ್ರು ಅಳ್ತಾರೆ ಅಂದರೆ ಏನ್ರಿ ಅಂಥೇಳಿ ಅವನು ಆಶ್ಚರ್ಯಚಕಿತನಾಗ್ತಾ ಇದ್ದಾನೆ. ಅಂತ ಕಾಂತೆ ಶೋಕಾಕ್ರಾಂತಿಯಾಗಿರ್ಪುದಂ ಕಂಡು ಇಂತಪ್ಪವರುಂ ಅಳುವಂದಂ ಅದ್ಭುತಂ. ಅದ್ಭುತವೆಂದು ಮನದೊಳ್ಳು ಭಾವಿಸುತ್ತಮ್ಮಿರೆ. ಅಪ್ಪ, ಈ ರೀತಿಯಾಗಿರೋರು ಕೂಡ ಹೀಗೆ ಅಳೋದು ನಿಜಕ್ಕೂ ಅಚ್ಚರಿ, ಅದ್ಭುತ ಅಪ್ಪ ಅಂತೇಳಿ ಅವನು ಮನಸ್ಸಿನಲ್ಲಿ ಆಗಂತ ಅನ್ಕೋತಾ ಇರಬೇಕಾದ್ರೆ ಅಲ್ಲಿಗೆ ಈ ಕತೆ ನಿಮ್ಗೆ ಇಟ್ಟಿರುವಂತ ಈ ಭಾಗ ಮುಕ್ತಾಯ ಆಗುತ್ತೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಈ ಪದ್ಯ ಭಾಗ ಮುಕ್ತಾಯ ಆಗುತ್ತೆ. ಇಂತಪ್ಪವರುಂ ಅಳುವಂದಂ ಅದ್ಭುತಂ ಎನ್ನುವಂತಹ ಈ ಪದ್ಯ ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಪದ್ಯ ಭಾಗದಿಂದ ನೀವು ಕಲಿಬೇಕಾಗಿರೋದು ಏನು ಅಂತ ನೋಡ್ರಿ, ಯಾವುದೇ ವಸ್ತುವನ್ನಾಗ್ಲಿ ವ್ಯಕ್ತಿಯನ್ನಾಗ್ಲಿ ಬಾಹ್ಯ ನೋಟಕ್ಕೆ ಇದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಅಂತರಂಗವನ್ನ ಒಳಹೊಕ್ಕು ನೋಡಿದಾಗ ಅದರ ನಿಜವಾದಂಥ ಅಂತಸತ್ವ ಬೇರೆಯಾಗೇ ಇರುತ್ತೆ ಅಂತ ಹೇಳಿ. ಮಹಾಶ್ವೇತೆಯನ್ನ ನೋಡಿದಾಗ ಅಪ್ಪಪ್ಪ ಎಂಥ ಅದೃಷ್ಟಶಾಲಿಯಪ್ಪ ಅಂಥೇಳಿ ಅನ್ಕೊಂಡ್ರು ಕೂಡ ಅವಳ ಮನದ ಹಳಲು ಬಿತ್ತರಗೊಂಡಾಗ ಮಾತ್ರ ಅಪ್ಪ ನಾನು ನೋಡಿದ ಮಹಾಶ್ವೇತೆಯೇ ಬೇರೆ, ಇಲ್ಲಿ ಅವಳು ಅನುಭವಿಸ್ತಾ ಇರುವಂಥ ದುಃಖವೇ ಬೇರೆ ಅಂತೇಳಿ ಅನಿಸುತ್ತೆ. ಕಣ್ಣೋಟಕ್ಕೆ ಯಾವುದೋ ವಸ್ತುಗಳು ಹೇಗೋ ಇರ್ತವೆ, ಆ ವಸ್ತುಗಳು ನಾವು ಹೊಂದ್ಕೊಂಡಿದ್ದಕ್ಕಿಂತ ವಿಶೇಷವಾಗಿರ್ತವೆ. ಅದಕ್ಕೆ ಯಾವುದೇ ಒಂದು ಸತ್ಯ ಪೂರ್ಣ ಸತ್ಯವಾಗಿರೋದಿಲ್ಲ, ಅಥವಾ ನಾವು ಕಂಡಂಥ ಸತ್ಯ ಪೂರ್ಣ ಸತ್ಯವಾಗಿರಲ್ಲ ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಯಾವ ಕಾಲಕ್ಕೂ ನಾವು ಇರಿಸಿಕೊಂಡು ಸತ್ಯವನ್ನು ಅವಲೋಕಿಸುವುದು ಒಳ್ಳೆಯದು ಅನ್ನುವಂತಹ ತಿಳುವಳಿಕೆಯನ್ನ ಕೊಡುವುದಕ್ಕೆ ಈ ರೀತಿಯ ಗದ್ಯಗಳು ನಮಗೆ ಸಹಕಾರಿಯಾಗಿರ್ತವೆ. ಮತ್ತು ಈ ಗದ್ಯದ ಮೂಲಕ ಪ್ರೇಮ ಅನ್ನುವಂಥದ್ದು ಅನಂತ ಪ್ರೇಮ ಸ್ವರೂಪನಾದ ಭಗವಂತನನ್ನು ದರ್ಶಿಸಿದ ಹಾಗೆ ಅನ್ನುವಂಥ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಈ ಕಾವ್ಯ ನಮಗೆ ಬಿಟ್ಕೊಡುತ್ತೆ. ಬೇರೆ ಬೇರೆ ರೀತಿಯ ಆಶಯಗಳನ್ನ ಈ ಪದ್ಯದ ಉದ್ದಕ್ಕೂ ಇಟ್ಕೊಂಡಿರೋದ್ರಿಂದ ನಾವು ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಥರದ್ದೇ ವಿಶೇಷವಾದಂತಹ ಸಂದೇಶಗಳನ್ನು ನೀವು ಮನದ ಆಳಕ್ಕೆ ಇಳಿಸಿಕೊಂಡು ಬದುಕನ್ನು ತುಂಬ ಸುಂದರಗೊಳಿಸ್ಕೊಳ್ತೀರಿ ಅನ್ನುವಂಥ ನಂಬಿಕೆಯಲ್ಲಿ ನಿಮ್ಮೆಲ್ಲರಿಗೂ ನಮಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.